ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಡೈನಾಪುರ್. ಇವತ್ತು ರಾಷ್ಟ್ರಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು 1947 ಆಗಸ್ಟ್ 14ರ ಮಧ್ಯರಾತ್ರಿ, ಆಗಸ್ಟ್ 15ರಂದು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಅಂದ್ರೆ ತ್ಯಾಗ ಬಲಿದಾನದ ಪ್ರತೀಕವಾಗಿ ಸಿಕ್ಕಂತಹ ಸ್ವಾತಂತ್ರ್ಯ ಇವತ್ತು ಅಪ್ರತಿಮ ಸೇವಕ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ವೀರರಿಗೆ ನಮನವನ್ನ ಸಲ್ಲಿಸ್ತಾ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ ಅಥವಾ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದಕ್ಕೆ ಯುದ್ಧ ಭೂಮಿಯಲ್ಲಿ ಯಾವ ರೀತಿ ಹೋರಾಡಬೇಕು ಎಲ್ಲವನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀವಿ. ಭೂಸೇನೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತಹ ಡಾಕ್ಟರೇಟ್ ಪಡ್ಕೊಂಡಂತಹ ಕುಮಾರಸ್ವಾಮಿ BK ಅವರು ನಮ್ಮ ಜೊತೆ ಇದ್ದಾರೆ. ಅವರು ಹೇಳ್ಬೇಕು ಅಂದ್ರೆ ಕೆಂಪೇಗೌಡ ಪ್ರಶಸ್ತಿಯ ಜೊತೆಗೆ ಡಾಕ್ಟರೇಟ್ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಭಾಜನರಾಗಿರುವಂತವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ನಮಸ್ತೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಅಭಿನಂದನೆಗಳು, ಶುಭವಾಗಲಿ. ಓಕೆ, ಇನ್ನೊಬ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಕೂಡ ಸುಮಾರು 16 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದವರು, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದವರು, ಡಾಕ್ಟರ್ ಅವಲ್ದಾರ್ ಶರವಣ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯ ಕೋರ್ತಾ ಕರ್ನಾಟಕ ನ್ಯೂಸ್ ಬೀಟ್ ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳು. ಓಕೆ ಸರ್, ಮೊದಲನೇದಾಗಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಏನು? ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ನಾವು ಹಲವಾರು ರಾಷ್ಟ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾರೇ ಹೊರಗಡೆ ಬರಬೇಕು ಅಂತಲೂ ಆಲೋಚನೆ ಮಾಡ್ತಾರೆ. ನಮ್ಮ ದೇಶದ ಹೆಣ್ಣು ಮಕ್ಕಳಾಗಲಿ, ನಮ್ಮ ದೇಶದ ಪ್ರಜೆಗಳಾಗಲಿ ನಿಶ್ಚಿಂತೆಯಿಂದ ತನ್ನ ಸೇವೆಗಳನ್ನ ಸಲ್ಲಿಸ್ತಾ ನಮ್ಮ ದೇಶದ ಪ್ರಗತಿಯನ್ನು ಮುಂಚೂಣಿಯಲ್ಲಿಟ್ಕೊಂಡು ಕೆಲಸ ಮಾಡೋದಕ್ಕೆ ಅದು ಯಾವ ರೀತಿ ನಾವು ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಯಾವ ರೀತಿ ನಾವು ಫ್ರೀಡಮ್ ಕೊಡ್ತೀವಿ, ಅದನ್ನೇ ಬಂದು ನಾವು ಸ್ವಾತಂತ್ರ್ಯ ಅಂತ ಹೇಳ್ಬೋದು ಅಂತ ಹೇಳ್ತೀವಿ. ಸರ್, ರಾಮರಾಜ್ಯ ಕನಸನ್ನ ಕಂಡಿದ್ರು ರಾಷ್ಟ್ರಪಿತ ಗಾಂಧೀಜಿಯವರು. ಆ ಸ್ವಾತಂತ್ರ್ಯ ಈಗ ನಮಗಿದೆಯಾ, ಸಿಕ್ಕಿದೆಯಾ ಅಂತ? ಇಲ್ಲ, ಇವಾಗಲೂ ಸಿಕ್ಕಿಲ್ಲ. ಯಾಕಂದರೆ ರಾಜಕಾರಣಿಗಳ ಕೈಯಲ್ಲಿ, ಕೋತಿ ಕೈಯಲ್ಲಿ ಹೂಮಾಲೆ ಕೊಟ್ಟಂಗಾಗಿದೆ. ಏನಂದರೆ ರಾಜಕೀಯ ವ್ಯಕ್ತಿಗಳು ಅಂದರೆ ನಾವು ಜನರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿಗಳು ಬಂದು ಕುಂತಾಗ ಅವರು ಜನಪರ ಕೆಲಸ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ಅದು ಸಾಧ್ಯವಾಗಿಲ್ಲ ಅಂತ ನನ್ನ ಅನಿಸಿಕೆ ಆಗುತ್ತೆ. ಯಾಕಂದರೆ ಅದರೊಳಗೆ ಕೆಲವು ಮನೆತನಗಳು ಬಂದು ನಂದೇ ನಡಿಬೇಕು ಅಂತ ಕುಂತುಬಿಟ್ಟಿದ್ರು. ಅದರಿಂದ ಈ ಥರ ಸಮಸ್ಯೆ ಬರ್ತಾಯಿದೆ. ಇದೆಲ್ಲ ನಾವೆಲ್ಲ ಸೇರಿ ನಡೆದಾಗ ಇವಾಗ ನಾವು ಸೈನಿಕರಲ್ಲಿ ಅನೇಕ ಸಂಘ ಸಂಸ್ಥೆಗಳಿದೆ, ಆದರೆ ನಮ್ಮದೆಲ್ಲ ಡಿಸಿಷನ್ ಒಂದೇ. ನಾವೆಲ್ಲ ಸೈನಿಕರಿಂದ ಯಾವುದೇ ಹೋರಾಟ ಸೈನಿಕರ ಪರವಾಗಿ ಇಷ್ಟು ನನಗೆ 108 ಅವಾರ್ಡ್ ಪಡೆದಿದ್ದೀನಿ. ನಂದಲ್ಲ, ನಾನು ಕ್ಲಿಯರಾಗಿ ಹೇಳ್ತೀನಿ, ಇದು ನಂದಲ್ಲ. ಆ 108 ಅವಾರ್ಡ್ಗಳು ನಮ್ಮ ಸೈನಿಕರಿಂದ ಬಂದಂಥದ್ದು, ಅವರ ಸೇವೆಯಿಂದ ನನಗೆ ಬಂದಿರೋವಂಥದ್ದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅದೇ ಥರ ಕೆಲಸ ಮಾಡ್ತೀವಿ. 1 ಮ್ಯಾನ್ ಕಮಾಂಡಲ್ಲಿ ಯಾರೇ ಕೆಲಸ ಮಾಡ್ತಾರೆ ಆ ಸರ್ಕಾರಗಳು ಗೆಲ್ತವೆ. ಇಲ್ಲಿ 1 ಮ್ಯಾನ್ ಕಮಾಂಡ್ ಅಲ್ಲ. ಮುಖ್ಯಮಂತ್ರಿ ಒಂದು ಹೇಳೋದಂದರೆ ಇನ್ನೊಂದು ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದಾಗಬಾರ್ದು. ಒಂದು ಮಾತು ಒಂದೇ ವೇದ, ಆವಾಗ ನಾವು ಗೆಲ್ಲಬಲ್ವಿ. ಇವತ್ತಿನ ದಿವಸ ಮೋದಿಯವರು ಅದ್ರ ಬಗ್ಗೆನೂ ಹೇಳ್ಕೊಂಬಿಡ್ತೀನಿ. 1 ಮ್ಯಾನ್ ಕಮಾಂಡ್, ಬೇರೆ ಯಾರ್ದು ಕೇಳೋಕ್ಕೆ ಹೋಗೋಣ. ಅವ್ರ ಡಿಸಿಷನ್ ಲಾಸ್ಟ್ ಅವ್ರದ್ದೇ. ಈಗ ಅಂದರೆ ಹೊಡಿಲೇಬೇಕು, ಅರ್ಥ ಆಯ್ತಾ? ಆ ಥರ ಒಂದು ನಿಯಮ ತರಬೇಕು. ಒಂದು ಕೇಳಬೇಕು, ಅವನು ಕೇಳಬೇಕು ಅನ್ನೋ ಕೆಲವೊಂದು ಸ್ಟೇಟ್ ಇದೆ. ಆವಾಗ ಅದ್ಭುತದ್ದು ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೈನಿಕ ಅಂತ ಹೇಳಿದ್ರೆ ಶಿಸ್ತು, ಸಂಯಮ ಜೊತೆಗೆ ಡೆಡಿಕೇಶನ್ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಯಕ್ಕೆ ಸೇರ್ಬೇಕಾದ್ರೇ ಆ ಪ್ರಿಪ್ರೇಷನ್ ಇರುತ್ತಾ, ಅಲ್ಲಿ ಹೋದ್ಮೇಲೆ ಹಾಗಾಗ್ತೀರಾ ಹೇಗೆ ಸರ್? ನೋಡಿ, ಸೈನ್ಯಕ್ಕೆ ಸೇರಬೇಕು ಅಂದರೆ ನಮ್ಮ ಮನಸ್ಥಿತಿ ಬಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಶಾಲೆಗಳಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಾಲೆಗಳಲ್ಲಿ ನಮ್ಮ ಗುರುಗಳು, ನಾನು ಹೇಳ್ಬೇಕಂದ್ರೆ ನಾನು ಓದಿರೋದು ಬಂದು ವಿವೇಕಾನಂದ ಕಾಲೇಜು, ಇದೇ ರಾಜಾಜಿನಗರಲ್ಲಿ ಇರ್ತಕ್ಕಂಥ ಶಾಲೆಗಳು. ನನಗೆ ಶಿಕ್ಷಣ ಕೊಟ್ಟಂಥ ಗುರುಗಳು ಆವಾಗಿಂದನೇ ಹೇಳ್ತಾಯಿದ್ರು, ದೇಶ ಮೊದಲು, ದೇಶ ಇದ್ದರೆ ನಾವು, ಅದಕ್ಕೋಸ್ಕರ ದೇಶಕ್ಕೆ ನಾವು ದುಡಿಬೇಕು ಅಂತ ಹೇಳಿದ್ರೆ ನೀವು ಸೈನ್ಯದಲ್ಲಿ ಸೇರಬೇಕು ಮಕ್ಕಳ ಅಂತೇಳಿ ನಮ್ಗೆ ಆವತ್ತಿನ ದಿನವೇ ನಾವು 7ನೇ ತರಗತಿ ಓದಬೇಕಾದ್ರೆ ನಮಗೆ ಆ ಸೈನ್ಯದ ಬಗ್ಗೆನೇ ಹೆಚ್ಚಾಗಿ, ದೇಶ ಪ್ರೇಮದ ಹೆಚ್ಚಾಗಿ ನಮಗೆ ಅಲ್ಲಿಂದನೇ ಪಾಠ ಶುರು ಮಾಡಿರೋದು. ಜೊತೆಗೆ ನಮ್ಮ ಫ್ಯಾಮಿಲಿಗಳಲ್ಲೂ ಅಷ್ಟೇ, ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ಎಷ್ಟು ಜನ ಇದ್ದಾರೋ ಸೈನ್ಯದಲ್ಲಿ ಸೇರಿದ್ರೆ ನಮ್ಮ ದೇಶ ನಾವು ಕಾಪಾಡ್ಬೋದು ಅಂತೇಳಿ ಆವಾಗಲೇ ನಮಗೆ ಪ್ರಿಪ್ರೇಷನ್ ಕೊಡ್ತಾರೆ. ಅದು ಯಾವಾಗ ನಾವು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತೀವಿ, ಯಾವಾಗ ನಾವು ಸೈನ್ಯಕ್ಕೆ ಸೇರಬೇಕು ಅಂತ ಒಂದು ಹಂತದಲ್ಲಿ ನಾವು ಸೇರ್ಕೊತೀವಿ, ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿಂದ ನೀನು ಏನಾಗ್ತೀನಿ ಅಂತ ಕೇಳಿದಾಗ ನಾನು ಒಂದು ಸೈನಿಕ ಆಗ್ತೀನಿ, ನಾನು ಒಂದು ಪೈಲಟ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದೇ ಸರಿಯಾದ ಸಮಯ ಡಿಗ್ರಿ ಅಂತ ಬಂದಾಗ
ಆ ಮೈಂಡನ್ನ ಬಂದು ಏನು ಮಾಡ್ತಾರೆ ಅಂದರೆ ಸೈನ್ಯ ಸೇರೋದು ಬಂದು ಚೇಂಜಸ್ ಮಾಡ್ಕೊಳ್ತಾರೆ. ನಾನು ಹೇಳೋದಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಏನು ಗುರಿ ಇಟ್ಟಿರ್ತೀವೋ ಅದನ್ನೇ ನಾವು ಕಂಟಿನ್ಯೂ ಮಾಡೋದು ನಮ್ಮ ದೇಶನ ಕಾಪಾಡ್ಬೋದು. ಜೊತೆಗೆ ನಾವು ತಿನ್ನೋವಂಥ ತಿನಿಸುಗಳು ಏನಿದೆಯಲ್ಲ ಅದು ಮನೆ ತಿನಿಸುಗಳಾಗಿರಬೇಕು. ಈಗಿನ ಜಂಕ್ ಫುಡ್ಗಳು ತಿಂದ್ಕೊಂಡು ನಾವು ಸೈನಿಕ ಸೇರ್ತೀವಿ, ದೇಶ ಸೇವೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ನಮ್ಮ ಶರೀರನ ಬಲಿಷ್ಠ ಮಾಡಿದ್ರೆ ನಾವು ದೇಶಕ್ಕೆ ಏನು ಕೊಡುಗೆ ಕೊಡ್ಬೋದು, ಪ್ರತಿಯೊಂದು ಕೊಡುಗೆನ ನಾವು ನಿರ್ಭೀತಿಯಿಂದ ಕೊಡ್ಬೋದು, ಧೈರ್ಯದಿಂದ ಕೊಡ್ಬೋದು ಅಂತ ನಿಮ್ಮ ಮಾತು ನಾನು ಹೇಳ್ತೀನಿ. 30 ವರ್ಷಗಳ ಸೇವೆ ಸರ್ ನಿಮ್ಮದು, ಅಂದರೆ ಅದೇನು ಕಡಿಮೆ ಅಲ್ಲ. ಹಾಗಾಗಿ ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ನಿಮ್ಮ ಮೈಂಡ್ಗೆ ಹೇಗೆ ಬಂತು ಅಂತ ನಾನು ಆರ್ಮಿಗೆ ಜಾಯ್ನ್ ಆಗಿ? ನನ್ನ ಒಂದೇ ಇವಾಗಲೂ ಹೇಳ್ಕೊಳ್ಳೋದು, ನಾನು ಅವಾಗವಾಗ ನನ್ನ ತಮ್ಮ ಇದನ್ನು ಸವರ್ಣ ಹತ್ರ ಹೇಳ್ತಾ ಇರ್ತೀನಿ, ನನಗೆ ದೇಶ ಏನು ಕೊಡುತ್ತೆ ಅನ್ನೋ ಬದಲು ನಾನು ದೇಶಕ್ಕೆ ಏನು ಕೊಡ್ತೀನಿ ಅನ್ನೋದೇ ನನ್ನ ಥಿಂಕಿಂಗ್. ಇವ್ರಿಗೆಲ್ಲ ಗೊತ್ತಿದೆ ನಾವು ಏನಾದರೂ ದೇಶಕ್ಕೆ ಕೊಡಬೇಕು. ಇವಾಗ ಹೊರಗಡೆ ಬಂದ ಮೇಲೂ ದೇಶದ ಹಿತರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅನಾಥಾಶ್ರಮಕ್ಕೆ ಹೋಗ್ತೀವಿ, ಅಲ್ಲಿ ನೋಡ್ತೀವಿ, ಅಲ್ಲಿರೋ ಮಕ್ಳಿಗೆ ಏನಾದರೂ ಓದ್ಸೋಕ್ಕೆ ನಮ್ಮಲ್ಲಿಂದ ಸಹಾಯ ಆಗೋದಾದರೆ ಅದು ಮಾಡ್ತೀವಿ. ಆಮೇಲೆ ಯಾಕೆ ಈ ಥರ ಓಲ್ಡ್ ಏಜ್ ಅಟ್ಗಳು ಜಾಸ್ತಿ ಆಗ್ತಾಯಿದೆ ಅಂದರೆ, ಎಲ್ಲ ತಂದೆ ತಾಯಿಗಳನ್ನ ಬಿಟ್ಬಿಟ್ಟು ಹೊರದೇಶಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿ ದುಡಿತಾರೆ, ತಂದೆ ತಾಯಿ ಮೇಲೆ ಅಗೌರವ ಇರುತ್ತೆ, ಬಿಟ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಸ್ವಲ್ಪ ಏನಾದರೂ ಮಾಡಿ ಚೇಂಜ್ ಮಾಡ್ಬೋದಂತ ಆ ಒಡನಾಟಕ್ಕೋಸ್ಕರ ಅಲ್ಲಿ ಹೋಗ್ತೀವಿ. ಯಾವುದೇ ಮನುಷ್ಯ ದೇಶ ಏನು ಕೊಡುತ್ತೆ ಅನ್ನೋ ಬದಲು ದೇಶಕ್ಕೆ ನಾನು ಏನು ಕೊಡ್ತೀವಿ ಅಂತ ನಾವು ನೆನೆಸ್ಕೊಂಡ್ಬಿಟ್ರೆ ಅವನೇ ಸೈನಿಕ. ಇಲ್ಲಿವರೆಗೂ ಯಾವ ಸೈನಿಕರು ಇದ್ದಾರೆ ಅವರೆಲ್ಲ ಈ ಥರ ನೆನೆಸ್ತಾರೆ. ಈಗ ಫ್ಯಾಮಿಲಿ ಬಿಟ್ಟು ದೂರ ಇರಬೇಕಾಗತ್ತೆ, ಹಬ್ಬ ಹರಿದಿನ ಏನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರಿ? ನೋಡಿಮ್ಮ, ನಮ್ಮ ಮಗುಗೆ ಚಿಕ್ಕ ವಯಸ್ಸಲ್ಲಿ ಅವಾಗಿನೂ ಹುಟ್ಟಿರೋ ಮಗು, ಅವಾಗ ಅವನು ಹೇಳ್ತೀವಲ್ಲ, ಹೆಂಡ್ತಿನೂ ಜಾಬ್ ಹೊಡ್ರು, ಅವಳು ಕ್ಲಾಸ್ 1 ಆಫೀಸರು, ಅವಳು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಎದೆ ಹಾಲನ್ನ ಕರೆದಿಟ್ಟು ಅದ್ರ ಇದ್ರೊಳಗೆ ಗ್ಲಾಸಲ್ಲಿ ಇಟ್ಬಿಟ್ಟು ಹೋಗ್ಬೇಕು, ಅದ್ರ ಫ್ರಿಜ್ಜಲ್ಲಿ ಹಾಕಿ ಏನೋ ಅದು ಇನ್ಫೆಕ್ಷನ್ ಆಗಿ ಡೈರೆಕ್ಟ್ ಕುಡ್ದಿದ್ದ ತಕ್ಷಣ ಹಂಗೆ ಹೊರಗಡೆ ಹೋಗೋ ಥರ ಎಲ್ಲ ಆಗೋಯಿತು. ಆವಾಗ ನಾವು ಸೈನಿಕರು ಏನು ಮಾಡೋಕ್ಕಾಗತ್ತೆ? ಅಮ್ಮ ನೀ ಏನಾದರೂ ಒಂದು ಇಂಜೆಕ್ಷನ್ ಹಾಕ್ಸ್ಕೊಮ್ಮ, ನೀನು ಅದು ಮಾಡಿಸಮ್ಮ, ಹಾಸ್ಪಿಟ್ಲಿಗೆ ಕರ್ಕೊಂಬಮ್ಮ. ಆ ಹೆಂಡ್ತಿ ಅದರೊಳಗೆ ಎಷ್ಟು ನಾವು ಬಲಿಷ್ಠ ಮಾಡ್ತಾಯಿರ್ತೀವಿ ಅಂದರೆ, ಅಮ್ಮ ನಾವು ಇಲ್ಲದೇ ಇರೋ ಟೈಮಲ್ಲಿ ನಿನ್ನನ್ನು ನೀನು ನೋಡ್ಕೊಳೋದು ಅಲ್ದಿರ ಮಕ್ಕಳನ್ನೂ ಸಾಕಬೇಕು, ಅದು ನಿನ್ನ ಕರ್ತವ್ಯ. ನನ್ನ ಕರ್ತವ್ಯ, ನನ್ನ ಭಾರತಾಂಬೆನ ನಾನು ಕಾಪಾಡಬೇಕು. ಈ ಭಾರತಾಂಬೆ ಏನಾದರೂ ಸ್ವಲ್ಪ ಸೊರಗೋಯ್ತು ಅಂದರೆ ನಾವು ಯಾರೂ ಬದುಕಿರಲ್ಲ, ಯಾರೂ ಬಾಳಲ್ಲ ಅಂತ ನಾವು ನಮ್ಮ ಹೆಂಡ್ತಿಯರಿಗೆ ಹೇಳ್ಕೊಡ್ತೀವಿ. ಅದಕ್ಕೆ ಅವ್ರನ್ನ ವೀರನಾರಿಯರು ಅಂತ ಕರಿತೀವಿ. ಮಿಲ್ಟ್ರಿಯ ಹೆಣ್ಮಕ್ಳನ್ನ ನಾವು ಏನೇ ಹೇಳಿದ್ರೂ ವೀರನಾರಿಯರು, ನಾವು ಸತ್ತೋದ್ಮೇಲೆ ಅವ್ರನ್ನ ವೀರನಾರಿ ಅಂತ ಕರೀತಾರೆ. ಅದು ಸಾಯಕ್ಕೆ ಮುಂಚೆನೇ ನಾನೇ ನನ್ನ ಹೆಂಡ್ತಿಗೆ ವೀರನಾರಿ ಅಂತೀನಿ. ಯಾವತ್ತಿಗೂ ಯಾರ ಮೇಲೆ ಡಿಪೆಂಡ್ ಆಗೋಲ್ಲ, ಅವಳ ಪಾಡುಗಳು ಕೆಲಸ ಮಾಡ್ತಾ ಇರ್ತಾಳೆ. ಎಷ್ಟೇ ಇದ್ದಿದ್ರೆ ಪ್ರೆಷರ್ ಇದೆ. ಆ ಥರ ಯಾವುದೇ ಅಣ್ಣ ತಮ್ಮದಿದ್ರು ಮದುವೆಗಳಿಗೆ ಬರೋಕ್ಕಾಗಲಿಲ್ಲ, ತಂದೆ ತಾಯಿ ಸತ್ತಾಗಲೂ ಬರೋಕ್ಕಾಗಲಿಲ್ಲ. ಕಾರಣ ದೇಶ ಬೇಕಾ? ಒಂದೇ ನಾವು ನನ್ನ ಫಾದರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ, ನಾನು ಹೋಗಬೇಕು ಅಂತ ಬಂದಾಗ ನಿನಗೆ ಒಂದೇ ಮಾತು, ದೇಶ ಬೇಕಾ, ಇದು ಬೇಕಾ, ಲೀವ್ ಬೇಕಾ? ಇಲ್ಲಿ ಎಕ್ಸಸೈಸ್ ಇದೆ, ಎಕ್ಸಸೈಸ್ ಹೋಗಬೇಕು, ಇಂಪಾರ್ಟೆಂಟ್ ಇರುತ್ತೆ. ಯುದ್ಧ ಘೋಷ ಅಂದರೆ ಯುದ್ಧ ಪ್ರಾಕ್ಟೀಸ್ಗಳು ನಡೆಯುತ್ತೆ. ಅದು ಬಿಟ್ಬಿಟ್ಟು ನೀನು ಇಲ್ಲಿ ಹೋಗೋದಾದರೆ ಹೋಗಪ್ಪ, ನಮಗೇನಿದ್ದಿಲ್ಲ. ಆ ಕೆಲಸ, ನನ್ನ ಕೆಲಸ ಬೇರೆ ಒಬ್ಬ ಮಾಡಬೇಕಲ್ಲ, ಡಬಲ್ ಕೆಲಸ ಮಾಡಬೇಕಲ್ಲ. ನಾನು ಯಾಕೆ ಅವನಿಗೆ ಕಷ್ಟ ಕೊಡಬೇಕು ಅಂತ ಎಷ್ಟೋ ಜನ ಬಂದ್ಬಿಟ್ಟು ಲೀವ್ಗಳು ಕಮ್ಮಿ ಬರ್ತಾರೆ, ಬಂದು ಆ ಕೆಲಸಗಳನ್ನ ದೇಶಕ್ಕೋಸ್ಕರ ಮಾಡ್ತಾಯಿರ್ತಾರೆ. ಅದು ಯಾರಿಗೋಸ್ಕರ ಅಂದರೆ ನಿಮ್ಮೆಲ್ಲರ ಒಳಿತಿಗಾಗಿ. ಸರ್, ಸ್ವಲ್ಪ ವೇರಿಯೇಷನ್ ಆಗಿಬಿಟ್ರು ವೆದರಲ್ಲಿ ನಮ್ಗೆ ಜ್ವರನೇ ಬಂದುಬಿಡುತ್ತೆ. ಅಂಥದ್ರಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆ ಏನೂ ಲೆಕ್ಸೋದಿಲ್ಲ. ನೀವು ನಿಂತ್ಕೊಂಡು ಎಲ್ಲರನ್ನೂ ಕಾಯ್ಬೇಕು ಅನ್ನೋದು ಅಷ್ಟೇ ನಿಮ್ಮ ಧ್ಯೇಯ. ಇದ್ರ ಬಗ್ಗೆ ಹೇಳೋದಾದರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 17ನೇ ವಯಸ್ಸು ನಂದು ಏಜು, ಆಗಲೇ ಬಂದು ನಾನು ಆರ್ಮಿಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಕೊಂಡು ಸೈಚಿಂಗ್ ಗ್ಲೇಷಿಯರ್ ಅನ್ನೋಂಥ ಪ್ರದೇಶ, ಅದು -60 -70 ಡಿಗ್ರಿ ಇರ್ತಕ್ಕಂಥ ಪ್ರದೇಶ. ನಮ್ಮ ಬೆಂಗಳೂರು ವೆದರ್ಗೂ ನಾವು ಇಲ್ಲಿ ಕರ್ನಾಟಕದ ವೆದರ್ಗೂ ಅಲ್ಲಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ವೆದರ್ಗೂ ವೇರಿಯೇಷನ್ ತುಂಬ ಜಾಸ್ತಿ ಇದೆ. ಅಂಥದ್ರಲ್ಲೂ ನಮಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಇವಾಗ ಕುಮಾರಸ್ವಾಮಿ ಅಂತ ಗುರುಗಳು ಯಾರು ಇರ್ತಾರೋ ಅವರೆಲ್ಲ ನಮಗೆ ಮೋಟಿವೇಶನ್ಗಳು ಕೊಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರದೇಶ ನಾವು ಹೊಂದ್ಕೋಬೇಕು ಅಂದರೆ ನಮಗೆ ಮುಂಚೆನೇ ಒಂದು 6 ತಿಂಗಳ ಕಾಲ ನಮಗೆ ಅದನ್ನು ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಜೊತೆಗೆ ನಮ್ಮ ಪ್ರತಿಯೊಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸೈನಿಕರು ಎಷ್ಟು ಜನ ಇದ್ದಾರೋ ಆ -60 ಡಿಗ್ರಿಯಲ್ಲಿ ಹಲವಾರು ಜನ ಕಾಲು ಕಳ್ಕೊಂಡಿದ್ದಾರೆ, ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಏನಾಗುತ್ತೆ ಅಂದರೆ, ಒಂದು ಚಳಿಯಿಂದ ನಾವು ಕಾಪಾಡ್ಕೋಬೇಕು, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣಿಗಳಿದೆ ಅಲ್ಲಿ, ಪ್ರಾಣಿಗಳಿಂದ ಅದು ಚಿರತೆ ಇರ್ಬೋದು, ಕರಡಿ ಇರ್ಬೋದು, ಈ ಥರ ಐಸ್ಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗಳಿರುತ್ತೆ, ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಇನ್ನೊಂದು ಪಾಕಿಸ್ತಾನದ ಅತಿ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಬಾರ್ಡರ್, ಅದು ಹೇಳ್ಬೇಕಂದ್ರೆ ಒಂದು ಕಡೆ ಚೈನಾ ಬಾರ್ಡರ್ ಇರ್ಬೋದು, ಇನ್ನೊಂದು ಕಡೆ ಪಾಕಿಸ್ತಾನ
ಬಾರ್ಡರ್ ಇರ್ಬೋದು. ಆ ಸೈಚಿನ್ ಅನ್ನೋ ಪ್ರದೇಶ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ನಮಗೆ ದೇಶಕ್ಕೆ ತುಂಬ ಮುಖ್ಯವಾದ ಸ್ಥಳ ಇರುತ್ತೆ. ಯಾಕಂದರೆ ಅದು ಒಂದು ನಾವು ಸ್ಥಳ ಕೊಟ್ಟರೆ ನಮ್ಮ ಇಡೀ ದೇಶದೊಳಗಡೆ ಯಾರು ಬೇಕಾದ್ರೂ ನುಗ್ಬೋದು ಅನ್ನೋದಿರುತ್ತೆ. ಅಂಥ ಸ್ಥಳದಲ್ಲಿ ನಮಗೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಥ ಒಳ್ಳೆ ಟ್ರೈನಿಂಗ್ಗಳನ್ನ ಕೊಟ್ಟು ಮಾಡ್ತಾರೆ. ಅದೇ ರೀತಿ ಬಂದು ರಾಜಸ್ಥಾನಲ್ಲಿ +59 ಡಿಗ್ರಿ ಅಂತ ಹೇಳಿದ್ರೆ ಉರಿ ಬಿಸಿಲು. ನೀವು ಆ ಮರಳಲ್ಲಿ ಜಸ್ಟ್ ನೀವು ಏನಾದರೂ ಒಂದು ತರಕಾರಿ ಹಾಕಿದ್ರೆ ತರಕಾರಿ ಒಂದು ಹಾಕಿದರೆ ತರಕಾರಿ ತಂತಾರಾಗಿ ಬೆಂದು ಹೋಗುತ್ತೆ ಆ ಬಿಸಿಲಿಗೆ. ಅಷ್ಟು ಬಿಸಿಲಿರಲ್ಲಿ ಒಂದು ಕಡೆ ಅಷ್ಟು ಚಳಿಯಲ್ಲಿ ನಾವು ಡ್ಯೂಟಿ ಮಾಡಿ ಇಮಿಡಿಯೇಟ್ಲಿ ನಮ್ಗೇನು ಮಾಡ್ತಾರೆ ಅಂದರೆ ಈ ಉರಿ ಬಿಸಿಲು ಇರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲೂ ಏನಂತ ಹೇಳಿದ್ರೆ ಬಿಕಾನಿಯರು, ಗಂಗಾನಗರು ಈ ಥರ ಅದೂ ಪಾಕಿಸ್ತಾನ ಬಾರ್ಡರ್ಗಳಲ್ಲಿ ಆ ಬಾರ್ಡರ್ಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಮ್ಮ ಇದರಲ್ಲಿ ನಮ್ಗೇನು ಮಾಡ್ತಾರೆ ಅಂದರೆ ನಮ್ಮ ಟ್ರೈನಿಂಗ್ಗಳಲ್ಲಿ ಅತಿ ಹೆಚ್ಚು ಟ್ರೈನಿಂಗ್ಗಳನ್ನ ಕೊಟ್ಟು ಜೊತೆಗೆ ಯುದ್ಧಘೋಷಗಳನ್ನ ನಮಗೆ ಒಳ್ಳೆ ಯುದ್ಧಘೋಷಗಳನ್ನ ಕೊಟ್ಟು ಅಲ್ಲಿ ಟ್ರೈನಿಂಗ್ ಮಾಡೋವಂಥ ಕೆಲಸಗಳು ಮಾಡ್ತಾರೆ. ಇದಕ್ಕೆ ಜೊತೆಗೆ ನಮಗೇನಂತ ಹೇಳಿದ್ರೆ ಮನೆಗಳಲ್ಲಿ ಪರಿಸ್ಥಿತಿಗಳು ಏನೇ ಇರ್ಬೋದು, ಆದರೆ ಅಲ್ಲಿ ಇರ್ತಕ್ಕಂಥ ಪ್ರದೇಶಗಳು ಯಾವ ರೀತಿ ಇರುತ್ತೆ ಅಂದರೆ ದೈವಶಕ್ತಿ. ನಾವು ಹಾಕೋಂಥ ಕ್ಯಾಪ್ ಇರ್ಬೋದು, ನಾವು ಹಾಕೋಂಥ ಬೂಟ್ ಇರ್ಬೋದು, ನಾವು ಹಾಕೋಂಥ ಮೆಡಲ್ ಇರ್ಬೋದು, ನಾವು ಹಾಕ್ತಕ್ಕಂಥ ಸಮವಸ್ತ್ರ ಇರ್ಬೋದು, ಅದು ಎಂಥ ಶಕ್ತಿ ಕೊಡುತ್ತೆ ಅಂದರೆ ನಮ್ಮ ತಾಯಿಗಿನ ಹೆಚ್ಚಾಗಿ ನಮ್ಮ ಯಾರನ್ನಾದ್ರೂ ಪ್ರೀತಿಸ್ತೀವಿ ಅಂದರೆ ನಮ್ಮ ಭಾರತಾಂಬೆನ ಪ್ರೀತಿಸ್ತೀವಿ. ಆ ಧ್ವಜನ ನಾವು ಯಾವಾಗ ನೋಡ್ತೀವೋ ನಮಗೆ ತಂತಾನಾಗೆ ಶಕ್ತಿ ಕೊಡ್ತಾ ಇರ್ತಾನೆ. ಆ ಎಲ್ಲ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಎದುರಿಸುವಂಥ ಶಕ್ತಿ ಯಾರಾದರೂ ಕೊಡ್ತಾರೆ ಅಂದರೆ ನಮ್ಮ ಭಾರತಾಂಬೆನ ನಮಗೆ ಜೊತೆಗಿದ್ದು ಕೊಡ್ತಾ ಇರ್ತಾರೆ ಅಂತ ಈ ಮಾತನಾಡಿ. ಎಲ್ಲೋ ಒಂದು ಕಡೆ ಸೈನ್ಯದ ಬಗ್ಗೆ ನಮ್ಗೆ ಇನ್ನಷ್ಟು ಹೆಮ್ಮೆ ಅನಿಸೋದು, ಮೈ ರೋಮಾಂಚನ ಆಗೋದು, ಧರ್ಮದ ಆಧಾರ ಇಲ್ಲದೆ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಸೈನ್ಯಕ್ಕೆ. ಹೇಳಿ ಸರ್. ಅದು ನಮ್ಮಲ್ಲಿ ಇದೇ ನನಗೆ ಖುಷಿ ಕೊಡೋದು. ನಮ್ಮಲ್ಲಿ ಸಕೂರ್ ಅಹಮದ್ ಅಂತ ಇದ್ದಾರೆ, ಚಿಕ್ಕಮಂಗ್ಳೂರಲ್ಲಿ ಇದ್ದಾರೆ. ನಾವು ಇದುವರೆಗೂ ನಾವು ಮುಸಲ್ಮಾನ, ನಾನು ಕ್ರಿಶ್ಚಿಯನ್, ಇದು ಹಿಂದೂ, ಇನ್ನೊಬ್ಬ ಕ್ರಿಶ್ಚಿಯನ್ ಅನ್ನೋದೇ ನಮ್ಮಲ್ಲಿ ಅಲ್ಲಿ ಬರಲ್ಲ. ನಾವು ಒಂದೇ ಸ್ಥಳದೊಳಗೆ ಒಂದೇ ಕ್ಯಾಂಪಲ್ಲಿ ಅಲ್ಲಿ ಮುಸಲ್ಮಾನರು ಅಲ್ಲಿ ಕುಂತ ಅವರು ಅಲ್ಲಾಹು ಅಕ್ಬರ್ ಅವ್ರು ಕರಿತಾ ಇರ್ತಾರೆ, ನಾವು ಸ್ವಾಮಿ ನಮ್ಮ ಗಂಟೆ ಬಾರಿಸ್ತಾ ಇರ್ತೀವಿ, ಎಲ್ಲ ನಡೆಯುತ್ತೆ. ಇಲ್ಲಿ ಬಂದ ತಕ್ಷಣ ಚಿತ್ರಣನೇ ಬೇರೆ ಇರುತ್ತೆ. ಇಲ್ಲಿ ಬಂದ ತಕ್ಷಣ ನಮ್ಮನ್ನು ನಾವು ಸಪ್ರೇಟ್ ಮಾಡಿದಾಗ ಒಂದು ಮಕ್ಕಳು ಅಲ್ಲಿ ಒಂದಾಗಿ ಬೆಳೆದಿರ್ತೀವಿ, ಇಲ್ಲಿ ಬಂದ ತಕ್ಷಣ ವಿಭಾಗ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ. ಅಂದರೆ ಭಾರತ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ಸಾರಿ ಹೇಳೋದೇ ಸೈನ್ಯ ಅಂತ. ಹೌದೌದು, ಅದನ್ನೇ ಮಾಡಬೇಡಿ ಅಂತ ನಾನು ಹೇಳೋದು. ನಮ್ಮನ್ನು ಇಲ್ಲಿ ಬಂದು ಇವಾಗ ನಾವು ಸೈನಿಕರಾಗಿ ಇಲ್ಲಿ ಬಂದಿದ್ದೀವಿ. ನಾನು ಬಂದು ಇವಾಗ ಯಾವುದೋ ಒಂದು ಇದಕ್ಕೆ ಕರೆದಿದ್ದಾರೆ, ಸೈಟ್ಗಳು ಕೊಡೋ ಥರ. ಇವಾಗೆಲ್ಲ ನಿಮಗೆ ಭೂಮಿಗಳು ಸಿಗಲ್ಲ, ನಿಮಗೆ ಸೈಟ್ ಕೊಡ್ತೀವಿ, 118 ಸೈಟ್ ಇಲ್ಲಿದೆ, ಅದನ್ನು ನಾವು ಅಲರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರೊಳಗೆ ಇವತ್ತು ಬೆಳಗ್ಗೆ ಬಂದಿರೋದು 17 ಸೈಟು ST SC ಅಂತ. ಯಾಕಪ್ಪ ನಮ್ಮನ್ನು ಇದರೊಳಗೆ ತೋಗ್ತೀರ ಜಾತಿಯೊಳಗೆ? ಎಲ್ಲರೂ ಒಂದೇ ಅಪ್ಪ. ST SC ಅಂತ ನಮ್ಮನ್ನು ಯಾರನ್ನೂ ಕರಿಬೇಡಿ, ಎಲ್ಲ ಒಂದೇ ಸೈನಿಕ ಜಾತಿ, ಎಲ್ಲರಿಗೂ ಕೊಡಿ. ನಮ್ಮಲ್ಲಿ ಕ್ಯಾಸ್ಟ್ ಕೇಳಬೇಡಿ ದಯವಿಟ್ಟು. ನನ್ನ ಈ ಸರ್ಕಾರದವ್ರಿಗೆ ಹೇಳ್ತೀನಿ ಸರ್, ಮಿಲ್ಟ್ರಿಯವ್ರನ್ನ ಕ್ಯಾಸ್ಟಲ್ಲಿ ಅಳಿಬೇಡಿ, ಯಾವುದ್ರೊಳಗೂ ದುಡ್ಡಲ್ಲಿ ಅಳಿಬೇಡಿ, ಕ್ಯಾಸ್ಟಲ್ಲಿ ಅಳಿಬೇಡಿ, ನಮಗೆ ಈ ಸಂಘಕ್ಕೆ ಬನ್ನಿ ಆ ಸಂಘಕ್ಕೆ ಬೇಡಿ ಅಂತ ಕರಿಬೇಡಿ. ಯಾಕಂದರೆ ನಾವು ದೇಶದ ಪರವಾಗಿರ್ತೀವಿ, ದೇಶ ಮುಖ್ಯ. ಆ ಭಾರತಾಂಬೆ ನೋಡಿ, ನಾನು ಮಿಲ್ಟ್ರಿಗೆ ಹೋಗ್ಬೇಕಾದ್ರೆ ಒಂದಿಡಿ ಮಣ್ಣು, ನನ್ನ ಊರಿನ ಮಣ್ಣು, ಒಂದಿಡಿ ಮಣ್ಣು. ಯಾಕಂದರೆ ಆಗಿನ ಕಾಲದಲ್ಲಿ 1980 ಒಳಗೆ ನಾನು ಭರ್ತಿಯಾಗಿದ್ದು. 80ಯಿಂದ ಈ ಕಡೆಗೆ 30 ವರ್ಷ ಕಾಲ ನಾನು ಸರ್ವಿಸ್ ಮಾಡಿ ಕೊನೆ ಬರಬೇಕಾದ್ರೆ ಫಸ್ಟು ಒಂದಿಡಿ ಮಣ್ಣು, ಒಂದು ರಾಷ್ಟ್ರ ಧ್ವಜ ಎತ್ಕೊಂಡೋದೆ. ಯಾಕಂದರೆ ಆವಾಗಿನ ಕಾಲದೊಳಗೆ ನಾವೆಲ್ಲ ವಾಪಸ್ ಬರ್ತಾ ಇರಲಿಲ್ಲ. ಏನೇ ಡೆತ್ ಆಗೋಗುತ್ತೆ ಅದು ಆಗೋಗುತ್ತೆ ಅಂದರೆ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆವಾಗ ನನ್ನೂರಿನ ಮಣ್ಣಿ ನನ್ನ ಎದೆ ಮೇಲೆ ಇರಲಿ ಅಂತ ನನ್ನ ಅವರ್ ಸ್ಯಾಕ್ ಅನ್ನೋದು, ಅವರ್ ಸ್ಯಾಕ್ ಅಂತ ನಾವು ಹಿಂದೆಗಡೆ ಪಿಟ್ಟು ಕಟ್ತೀವಿ, ಅದರೊಳಗೆ ಯಾವಾಗಲೂ ಇರೋದು. ಅದೇ ನ್ಯಾಷನಲ್ ಫ್ಲಾಗ್ ಇವತ್ತಿಗೂ ನಮ್ಮ ಮನೆಗೆ ಪೂಜೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಕಡೆ ಸಾವನ್ನ ಬೆನ್ನು ಕಟ್ಕೊಂಡು ಕೆಲಸ ಮಾಡ್ತಾರೆ. ಅಲ್ಲ, ಸಾವನ್ನಲ್ಲ, ಅಯ್ಯೋ ನೀವು ತಪ್ಪು ಹೇಳಿದ್ರಿ. 2 ತಾಯಿರನ್ನ ಹೊತ್ಕೊಂಡು ತಿರುಗ್ತೀವಿ. 2 ತಾಯಿ, ಒಂದು ಭೂಮಿ ತಾಯಿ, ಇನ್ನೊಂದು ಭಾರತಾಂಬೆ. ಓಕೆ, ಭೂಮಿ ತಾಯಿ ನಮಗೆ ಶಕ್ತಿ ಕೊಡ್ತಾಳೆ. ಹೊತ್ಕೊಂಡು ಹೊರ್ತೀವಿ, ಅಮ್ಮ ಹೇಗಿದ್ದೀರಮ್ಮ ಕೇಳ್ತೀವಿ, ಅರ್ಥ ಆಯ್ತಾ? ಅವರ್ ಸೈಕಲ್ ಕುಂತಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇರ್ತೀವಿ. ಯಾವುದೇ ಶತ್ರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಕಣ್ಗುಡ್ಡೆ ಕಿತ್ತಾಕ್ತೀವಿ, ಅರ್ಥ ಆಯ್ತಾ? ಆ ಥರ ವೈರಾಗ್ಯ ನಮ್ಮಲ್ಲಿ ಅಂಥ ಶಕ್ತಿ ಬರುತ್ತೆ. ನಮ್ಮ ಹೆಣ್ಣುಮಕ್ಕಳನ್ನ ಯಾರು ಮುಟ್ಟುವಾಗಿಲ್ಲ ನಾವಿರೋ ಪ್ಲೇಸ್ಗಳಲ್ಲಿ. ಅದು ನನ್ನ ಒಂದು ಅನಿಸಿಕೆ. ಓಕೆ, ಇನ್ನು ಶಾಲಾ ಕಾಲೇಜುಗಳ ಹಂತದಿಂದಲೇ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು ಅನ್ನುವಂಥ ಕನಸಿನ ಜೊತೆಗೆ ಎಲ್ಲೋ ಒಂದು ಕಡೆ ಸೈನಿಕರಾಗಬೇಕು ಅಂತ ಅಂದ್ಕೊಂಡ್ರು, ಬೆಳೀತಾ ಅದು ಕಡಿಮೆ ಆಗುತ್ತೆ ಯುವ ಜನರಲ್ಲಿ. ಏನು ಹೇಳ್ತೀರಾ ಸರ್ ಇದಕ್ಕೆ?
ನಮ್ಮ ಆ್ಯಕ್ಚುಲಿ ನಮ್ಮ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗುರುಗಳಿಂದ ಇರ್ಬೋದು, ತನ್ನ ಮೊದಲ ಪಾಠಶಾಲೆ ಅಂತ ಹೇಳಿದ್ರೆ ಮನೆಯೇ, ತಾಯಿನೇ. ಅದೇ ರೀತಿ ಬಂದು ಯಾವಾಗ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ದಾರೋ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೈನಿಕರು ನೋಡಿದಾಗ ಕೊಡ್ತಕ್ಕಂಥ ಗೌರವಗಳಿದೆಯಲ್ಲ, ಅದು ನೋಡಿದಾಗ ನಾನು ಎಲ್ಲೋ ಒಂದು ಸೈನಿಕ ಆಗಬೇಕು ಅಂತ ಪ್ರತಿ ಮಕ್ಕಳಲ್ಲೂ ಮೂಡುತ್ತೆ. ಆದರೆ ಅದನ್ನು ಬೇಸಿಕ್ಕಿಂದನೇ ಅವ್ರು ಎಂಕರೇಜ್ ಮಾಡೋದಕ್ಕೆ ಸ್ಟಾರ್ಟಿಂಗಿಂದನೇ ಎಲ್ಲ ಶಾಲೆಗಳಲ್ಲಿ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಹಲವಾರು ವಿಷಯಗಳಿದೆ. ನಾನು ಹೇಳೋದು, ಒಂದು ಸೈನಿಕ ಸೇರಬೇಕು ಅಂದ್ರೆ ಏನೇನು ಮಾಡ್ಬೋದು, ನಮ್ಮ ದೇಶಕ್ಕೋಸ್ಕರ ಯಾವ ರೀತಿ ನಾವು ಈ ಥರ ಕೊಡುಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಮಕ್ಕಳಲ್ಲಿ ಅರಿವನ್ನ ನಾವು ಜಾಸ್ತಿ ಮೂಡಿಸಿದ್ರೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ದೇಶ ಸೇವೆಗೆ ಹೋಗೋಕ್ಕೆ ರೆಡಿಯಾಗಿದೆ. ಈಗ ನೋಡಿದ್ರೆ ಅಗ್ನಿವೀರ್ ಅಂತ ಬಂದಿದೆ, ನಿಮ್ಗೆಲ್ಲರೂ ನೋಡಿರೋ ಪ್ರಕಾರ. ಮೊದಲೆಲ್ಲ ನಾವೆಲ್ಲ ಏನಂದರೆ 17 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಈ ಥರ ದೇಶ ಸೇವೆಗಳನ್ನ ನಾವು ಸಲ್ಲಿಸ್ತಾ ಇದ್ದ. ಈಗ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ ಅಂದರೆ ಇದನ್ನು ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 4 ವರ್ಷಗಳ ಕಾಲ ನೀವು 10th ಮುಗಿಸಿದ ತಕ್ಷಣ ಒಂದು ಅಗ್ನಿವೀರ್ ಅನ್ನೋ ಒಂದು ಸೇವೆನ ಸಲ್ಲಿಸಿ ನೀವು ಬಲಿಷ್ಠರಾಗ್ಬೋದು ಅಂತೇಳಿ. ಇದು ಎಷ್ಟು ಒಳ್ಳೆಯ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಒಂದೊಂದು ಗಲ್ಲಿಯಲ್ಲೂ ಒಂದು ಸೈನಿಕರಾಗ್ತಾನೆ. ಅವಾಗೇನಾಗುತ್ತೆ ಅಂದರೆ ದೇಶ ತಂತಾನಾಗೆ ಬಲಿಷ್ಠ ಆಗುತ್ತೆ. ಸೈನಿಕರು ಎಷ್ಟು ಜಾಸ್ತಿ ಆಗುತ್ತಾರೆ, ತಮ್ಮ ಮನೆಗಳನ್ನ ನಾವೇ ನೋಡ್ಕೊಳ್ತೀವಿ, ತಮ್ಮ ಏರಿಯಾಗಳನ್ನ ನಾವೇ ನೋಡ್ಕೊಳ್ತೀವಿ, ನಮ್ಮ ರಾಜ್ಯನ ನಾವೇ ನೋಡ್ಕೊಳ್ತೀವಿ. ಯಾವಾಗ ಅದು ಆಗುತ್ತೋ ದೇಶ ತಂತಾನಾಗೆ ಬಲಿಷ್ಠ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬರು ಯಾರ್ಯಾರು ಈಗ ಶಾಲೆಗಳಲ್ಲಿದ್ದಾರೋ ಅಂಥ ಮಕ್ಕಳಲ್ಲಿ ನೀವು ಅರಿವು ಮೂಡಿಸಿ, ನೀವು ಯಾವ ರೀತಿ ಬಂದು ಡಿಗ್ರಿನೋ ಡಿಪ್ಲೊಮನೋ ಇಂಜಿನಿಯರ್ ಕೋರ್ಸ್ ಯಾವ ರೀತಿ 4 ವರ್ಷ ನೀವು ಹೆಂಗೆ ಮಾಡ್ತೀರೋ, ಇದಕ್ಕೂ ನೀವು 4 ವರ್ಷ ನೀವು ತನ್ನ ಕೊಡುಗೆಯನ್ನು ಕೊಡಿ. ಅದನ್ನು ದೇಶ ಸೇವೆ ಅಂತ ನೀವು ಮಾಡಿ ಯಾವಾಗ ಬರ್ತೀರೋ ಆವಾಗ ನೀವು ತಂತಾನಾಗಿ ನೀವು ಹೆಮ್ಮೆಯಿಂದ ತನ್ನ ಎದೆಯನ್ನು ಉಮ್ಮಿಸ್ಕೊಂಡು ನೀವು ಪ್ರತಿಯೊಂದು ಜಾಗದಲ್ಲೂ ನೀವು ತನ್ನ ಕೆಲಸಗಳನ್ನ ಮಾಡ್ಬೋದು. ಮತ್ತು ನಮ್ಮ ರಕ್ಷಣೆಯನ್ನು ಬಂದು ನಾವು ತಂತಾನೆ ನಾವು ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ಕೆಲಸಗಳಾಗತ್ತೆ. ಅದಕ್ಕೆ ಹೇಳೋದು, ಇಡೀ ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆ ನಾವು ನೋಡಿದಾಗ ಏನಾಗುತ್ತೆ ಅಂದರೆ, ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೈನಿಕರು ಸೇರ್ತಾ ಇದ್ದಾರೆ. ಮೊದಲು ಕೊಡಗಲ್ಲಿ ಜಾಸ್ತಿ ಇತ್ತು, ಇವಾಗ ಉತ್ತರ ಕರ್ನಾಟಕದಲ್ಲಿ ಆಗ್ತಾಯಿದ್ದಾರೆ. ನಮ್ಮ ಸಿಟಿ ಏರಿಯಾ ಇರ್ತಕ್ಕಂಥ ಬೆಂಗಳೂರು ಈ ಪ್ರದೇಶಗಳ ಸೈನಿಕ ಜಾಸ್ತಿ ಜನ ಹೋಗಲ್ಲ, ತುಂಬ ವಿರಳವಾಗಿ ಸೈನಿಕರಿಗೆ ಸೇರ್ತಾರೆ. ನಾನು ಹೇಳೋದೇನಂತಂದರೆ, ಆ ಸೈನಿಕರ ಬಗ್ಗೆ ಯಾವಾಗ ನಿಮ್ಗೆ ಅರಿವಿರುತ್ತೋ ಎಲ್ಲರೂ ಸೈನಿಕರಾಗಕ್ಕೆ ಇಷ್ಟಪಡ್ತಾರೆ. ಅದನ್ನು ನಾವು ನಿಮ್ಮ ಈ ಮೀಡಿಯಾ ಮುಖಾಂತರ ನನಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಸೈನಿಕರು ಸೇರಬೇಕು ಅಂತ ಹೇಳಿದ್ರೆ ಯಾವ ರೀತಿ ನೀವು ಅದನ್ನು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಮ್ಮಂಥ ಹಿರಿಯ ಸೈನಿಕ ಅಧಿಕಾರಿಗಳ ಹತ್ರ ನೀವು ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ವಿಷಯಗಳು ತಿಳಿಸ್ತೀವಿ. ಯಾವುದೇ ಸೈನಿಕರು ಸೇರಬೇಕು ಅಂತ ಆಸೆ ಪಟ್ಟರೆ ನಮ್ಮ ಹತ್ರ ಬಂದರೆ ಖಂಡಿತವಾಗಲೂ ನಾವು ಅಗ್ನಿವೀರ್ ಮಾಡೋಕ್ಕೂ ತಯಾರಿದ್ದೀವಿ. ಜೊತೆಗೆ ಅವರು ಆಫೀಸರ್ ರ್ಯಾಂಕಲ್ಲಿ ಹೋಗಬೇಕು ಅಂತೇಳಿ ಸೇರ್ಬೇಕಂತ ಹೇಳಿದ್ರೆ ಅಧಿಕಾರಿಗಳಿಗೂ ಕಳ್ಸೋಕ್ಕೆ ನಾವು ರೆಡಿ. ಅಕಾಡೆಮಿಗಳು ನಮ್ಮ ಹತ್ರ ಇದೆ. ಜೊತೆಗೆ ಪರಮವೀರ್ ಅಕಾಡೆಮಿ ಅಂತ ಇವಾಗ ಧಾರವಾಡದಲ್ಲಿ ನಮ್ಮ ಪರಮೇಶ್ ಅಂತ ಒಬ್ಬರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ. ಬಡ ಮಕ್ಕಳೇನಾದರೂ ಇದ್ದರೂ ನಾನು ಸೈನಿಕ ಹೋಗ್ಬೇಕು ಸೇರಬೇಕು ಅಂದರೆ ನಾವು ನಮ್ಮ ಸ್ವಂತ ಹಣದಿಂದ ಅವ್ರಿಗೆ ನಾವು ಸೈನಿಕ ಸೇರ್ಸೋಕ್ಕೂ ನಾವು ತಯಾರಾಗಿದ್ದೀವಿ ಅಂತ ನಾನು ಈ ಮಾತನ್ನ ಹೇಳ್ಬೋದು. ಓಕೆ ಸರ್, ಈಗ ಮಿಲಿಟ್ರಿ ಅಂತ ಬಂದಾಗ ಕೆಲವೊಂದಷ್ಟು ವೆಪನ್ಸ್ಗಳನ್ನು ಹ್ಯಾಂಡಲ್ ಮಾಡೋದು ಹೇಗೆ ಕಲಿಸ್ತಾ ಹೋಗ್ತಾರೆ, ತರಬೇತಿ ಹೇಗಿರುತ್ತೆ? ಇಫ್ ಇನ್ ಕೇಸ್ ನಾವು ಒಂದಷ್ಟು ವರ್ಷ ಸೇನೆಯಲ್ಲಿ ಇರ್ತೀನಿ, ವೆಪನ್ಗಳನ್ನು ಕಲ್ತ್ಕೊಂಡು ರಿಟೈರ್ಮೆಂಟ್ ತಗೊಂಡು ಬೇರೆ ಕಡೆಗೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಏನಾದರೂ ನಡೆಯುತ್ತಾ ಆರ್ಮಿನಲ್ಲಿ ಅಂತ? ನಡೆಯುತ್ತೆ. ಇದೇನೆಂದರೆ, ವೆಪನ್ನು ಒಂದು ಮಿಲ್ಟ್ರಿಗೆ ಅಂತ ಸಪ್ರೇಟಾಗಿ ಒಂದು ಇಷ್ಟು ಗೇಜು, ಇಷ್ಟು ಎತ್ತರದ್ದು, ಇಷ್ಟು ಇದು MMG ಅಂತೀವಿ, LMG ಅಂತೀವಿ, SLR ಅಂತೀವಿ, M60 ಈ ಥರದ್ದು ಬರೀ ಮಿಲ್ಟ್ರಿಗಳು ಮಾತ್ರ. ಅದಕ್ಕೆ ತಕ್ಕನಾಗಿರುವಂಥದ್ದು ಲೆಡ್ಗಳು, ಅದಕ್ಕೆ MM ಅಂತ ಇರ್ತೀವಿ, 7.62 mm, 9 mm ಈ ಥರ ಒಂದು ಫಿಕ್ಸ್ ಇರುತ್ತೆ. ಅಟ್ಲೀಸ್ಟು ಯಾವಾಗ ನಾವು ಟ್ರೈನಿಂಗ್ಗೆ ಹೋಗಿ ನಾವು ಸೇರ್ತೀವಿ, ವೆಪ್ಪನ್ನ ಹೆಂಗೆ ಬಿಚ್ತೀವಿ, ಹೆಂಗೆ ಇದು ಮಾಡ್ತೀವಿ, ಕೋಲ್ನ ಜೋಡನ್ನ ಹೇಗೆ ಯಾವ ಥರ ಬಿಚ್ಚೋದು ಹಾಕೋದು, ಆಮೇಲೆ ಅದನ್ನು ಇನ್ ಕೇಸ್ ಏನಾದರೂ ರಿಪೇರಿ ಆದರೆ ತಕ್ಷಣವೇ ನಾವು ಯಾವ ಥರ ರಿಪೇರ್ ಮಾಡ್ಕೊಬೇಕು, ಆಮೇಲೆ ಮ್ಯಾಗ್ಝಿನ್ ಯಾವ ಥರ ಇನ್ ಮಾಡಬೇಕು, ಒಳಗಡೆ ಯಾವ ಥರ ಇನ್ ಮಾಡಬೇಕು, ಆಮೇಲೆ ಚೈನ್ ಸಿಸ್ಟಮ್ ನಮ್ಮ ಇದಕ್ಕೆ MMGಗೆ ಬರ್ಬೇಕಾದ್ರೆ ಚೈನ್ ಸಿಸ್ಟಮ್ ಇರುತ್ತೆ, ಚೈನ್ ಯಾವ ಥರ ಒಳಗಡೆ ಇನ್ ಮಾಡಬೇಕು, ಈ ಥರದ್ದೆಲ್ಲ ಬೇಸಿಕ್ ಟ್ರೈನಿಂಗಲ್ಲಿ ಕಲಿಸ್ಕೊಡ್ತಾರೆ. ಈ ಬೇಸಿಕ್ ಟ್ರೈನಿಂಗನ್ನು ನಾವು ಕರೆಕ್ಟಾಗಿ ಕಲಿತ್ರೆ ನಮಗೇನಾಗುತ್ತೆ, ನಮ್ಮ ಕಾಲ ಪೂರ ನಾವು ಅದನ್ನು ಸಂಭಾಳಿಸ್ಬೋದು. ಅದಲ್ದಿರ ನಮ್ಗೆ ಅವಾಗವಾಗ ಪ್ರಮೋಷನ್ ಕ್ಯಾಡರ್ಸ್ ಬರ್ತಾ ಇರುತ್ತೆ. ಯಾವಾಗ ನಾವು ಅಲ್ಲಿ ಹೋಗಿ ಓದಿ ಸ್ವಲ್ಪ ಒಡನಾಟಗಳು ಮಾಡ್ತಾ ನಮ್ಮ ಇದರೊಳಗೆ ನೋಡಿ, ಅಗ್ನಿವೀರ್ ಅಂತ ಏನು ಹೇಳಿದ್ದಾರೆ, ಅಟ್ಲೀಸ್ಟ್ ಅವರು 70% ಅಪ್ಗ್ರೇಡ್ ಆಗಿಬಿಟ್ಟು ಅವರು ರಿಯಲ್ ಆರ್ಮಿಗೆ ಜಾಯ್ನ್ ಆಗ್ತಾರೆ. ಇನ್ನೊಂದು 30% ಇರುತ್ತೆ. 30% ಬಂದಾಗಲೂ ಅವ್ರು ಯಾರೂ ರಿಜೆಕ್ಟ್ ಆಗೋಲ್ಲ. ಅವರು ಇಲ್ಲಿ ಇರೋಂಥ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸು, ರೈಲ್ವೆ ಡಿಪಾರ್ಟ್ಮೆಂಟು, ಪ್ಲಸ್ ಯಾವುದಾದ್ರು ಸರ್ಕಾರಿ ಇದಕ್ಕೆ ಅವ್ರು ಸೇರ್ಬೋದು. ಅವ್ರು ಸೇರಿದಾಗ ಏನಾಗುತ್ತೆ, ಅಲ್ಲಿ ಕಲಿತಂಥ 5 ವರ್ಷದ ಟ್ರೈನಿಂಗ್ ಇರುತ್ತಲ್ಲ,
ಆ ರಾಷ್ಟ್ರಭಕ್ತಿ ಅನ್ನೋದು ಅವರಲ್ಲಿ ತುಂಬುತ್ತೆ. ಆಗ ಇಲ್ಲಿ ಒಂದು ಕರಪ್ಷನ್ಗಳು ಕಮ್ಮಿ ಆಗುತ್ತೆ. ಒಂದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, ಮುಂದಿನ ದಿನಗಳಲ್ಲಿ ಕರಪ್ಷನ್ ಅನ್ನೋದು ಕಮ್ಮಿ ಆಗೋಗುತ್ತೆ. ಇಂಡಿಯಾದೊಳಗೆ ನಾನ್ ಕರಪ್ಷನ್ ಪ್ಲೇಸ್ಗಳು ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದರಿಂದನೇ ಅಗ್ನಿವೀರ್ ಅನ್ನೋದು ಯಶಸ್ವಿಯಾದಂಥ ಸ್ಕೀಮ್. ಇದಕ್ಕೆ ಪ್ರತಿಯೊಬ್ಬರು ಸೇರಿ ಮಾಡಿ ದಯವಿಟ್ಟು ಇನ್ನೊಂದು ಇವ್ರು ಹೇಳ್ತಾಯಿದ್ರು, ಎಲ್ಲ ಕಡೆ ಜಾಸ್ತಿ ಉತ್ತರ ಕರ್ನಾಟಕಗಳಿಗೆ ಹೆಚ್ಚಾಗಿ ಸೈನಿಕ ಸೇರೋಕ್ಕೆ ಬರ್ತಾರೆ. 2 ಕಡೆ, ಒಂದು ಸೈನ್ಯಕ್ಕೆ ಅಂದರೆ ಉತ್ತರ ಕರ್ನಾಟಕ, ಇಲ್ಲಾಂದರೆ ನಮ್ಮ ಕೊಡಗು. ಈ 2 ಕಡೆನೇ ಯೋಧರು ಅಂತ ಇದ್ದಾರೆ ಅಂದರೆ ಅಲ್ಲಿ 2, ಬೆಂಗಳೂರು, ಚಿಕ್ಕಮಗಳೂರು, ಇಲ್ಲಿ ಹಾಸನ, ಇಲ್ಲೆಲ್ಲ ಇರಲ್ಲ. ಇದಕ್ಕೆ ನಾವೇನು ಮಾಡ್ತಾಯಿದ್ವಿ, ನನ್ನಂಥವ್ರು, ನಾನು 20 ವರ್ಷದ ಹಿಂದೆ ಹೋದೆ, ಇವಾಗ 45ನೇ ವರ್ಷ ಇದು ನನ್ನ ಅಂದರೆ ಮಿಲ್ಟ್ರಿ ಸರ್ವೀಸು. ಹೋಗಿ ಬಂದು ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಾನು ಹುರಿದುಂಬಿಸ್ತೀನಿ, ಸ್ಕೂಲ್ಗಳಿಗೆ ಹೋಗ್ತೀನಿ. ನೋಡಪ್ಪ, ನಾನು ಬೆಂಗಳೂರು, ನನ್ನ ಹೆಸರು BK ಕುಮಾರಸ್ವಾಮಿ. ಓಕೆ, ಬಿ ಅಂದರೆ ಬ್ಯಾಂಗ್ಳೂರು ಕೃಷ್ಣಪ್ಪನ ಪುತ್ರ, ತಂದೆ AL ಕೃಷ್ಣಪ್ಪ ಅಂದರೆ ಟಿಪ್ಟೂರಲ್ಲಿದ್ದವರು, ತಾಯಿ ಹಾಸನದವರು. ಅರ್ಥ ಆಯ್ತಾ? ಅಂದರೆ ಕರ್ನಾಟಕ ಫುಲ್ಲಾಗಿ ನಮ್ಮದು. ಅರ್ಥ ಆಯ್ತಾ? ಹಾಗೆ ಕನ್ನಡಿಗರು ಎಲ್ಲ ನಾವು ಈ ಕಡೆ ಇದ್ದವರು ಯಾಕೆ ಹೋಗೋಕ್ಕಾಗಲ್ಲ ಅನ್ನೋ ತೋರ್ಸೋಕ್ಕೆ ನಾನು ಹೋಗಿದ್ರು. ಗೇಟ್ ಒಳಗಡೆ ಹೋಗ್ತೀನಿ, ನಮ್ಮ ಒಂದು ಸರ್ವಿಸ್ ಮಾಡೋಕ್ಕೆ ಎನ್ರೋಲ್ಮೆಂಟ್ ಆಗಿ ಗೇಟ್ ಒಳಗಡೆ ಹೋಗ್ತೀನಿ. ಎಷ್ಟು ಜನ ಇದ್ದೀರಪ್ಪ ಕನ್ನಡದವರು ಅಂದರು. 18 ಜನ ಇದ್ವಿ. 18 ಜನದೊಳಗೆ ಇಸ್ಮೆ ಕೋಯಿ ಬಿ ನೈ ರೇಗ ಸಬ್ ಭಾಗ್ ಜಾಯೇಗ ಅಂತ ಹೇಳಿದ 2ನೇ ದಿವಸದೊಳಗೆ ಇಬ್ಬರು ಓಡೋದ್ರು. ಅರ್ಥ ಆಯ್ತಾ? ಆದ್ರೂ ಅದೇ ನನಗೆ ಕೆಚ್ಚಲ್ಲಿದ್ದು ನಾನು 30 ವರ್ಷ ಕಾಲ ಯಾವ್ಯಾವ ಥರ ಕಷ್ಟ ಕೊಡ್ತಾ ಇದ್ರು ಅಂದರೆ, ನಾವು ಓವರ್ ಸ್ಮಾರ್ಟ್ ಏನಾದರೂ ತೋರಿಸಿದ್ರೆ ಮಿಲಿಟ್ರಿ ಒಳಗೆ ನಾನೇ ಎಲ್ಲ ಅಂತ ಏನಾದ್ರು ತೋರ್ಸೋಕೆ ಹೋದರೆ ಲೀಡರ್ಶಿಪ್ ಅಲ್ಲೆಲ್ಲ ಮಾಡೋಂಗಿಲ್ಲ. ಏನು ಹೇಳ್ತಾರೆ ಅದು ಮಾಡಬೇಕು. ಎಕ್ಸ್ಟ್ರಾ ಮಾಡೋಕ್ಕೆ ಹೋದಂದರೆ ನೋಟ್ ಮಾಡಿಟ್ಟು ಚೆಂದ ಗುಮ್ತಾರೆ, ಎಷ್ಟು ರಗಡಾಯಿಸ್ಬೇಕು ಅಷ್ಟು ರಗಡಾಯಿಸ್ತಾರೆ. ಆ ಥರ ನಾವು ರಗಡಾಯಿಸ್ಕೊಂಬರೋರು. ಅವಾಗಲೂ ಯಾವ ಥರ ಕೊಡ್ತಿದ್ವಿ ಪನಿಷ್ಮೆಂಟ್? ಅದೇ ಎಲ್ಲ ಕಡೆ ರ್ಯಾಗಿಂಗ್ ಅಂತ ಇರ್ತಾವಲ್ಲ, ರ್ಯಾಗಿಂಗ್ ಅಂತ ಇರ್ತವೆ ಪನಿಷ್ಮೆಂಟ್ಗಳು ಸಿಕ್ಕಾಬಿಟ್ಟೆ. ಅಮ್ಮ ನಾನು ಅದಕ್ಕೊಂದು ಹೇಳ್ತೀನಿ, ನಾನು ಬಿಲ್ಕುಲ್ ನನ್ನ ತಂದೆಯವರು ಸ್ವಲ್ಪ ಡ್ರಿಂಕರ್, ಹೆವಿ ಡ್ರಿಂಕರ್. ನನ್ನ ಚಿಕ್ಕ ವಯಸ್ಸಿಂದ ಅವ್ರು ನಾನು ನೋಡಿ ಬೆಳೆದೆ. ಈ ಡ್ರಿಂಕ್ ಅನ್ನೋದಕ್ಕೆ ಹತ್ರಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಮೈಂಡು. ನಾನು ಇವತ್ತಿಗೂ ಡ್ರಿಂಕ್ಸ್ ಮಾಡಿಲ್ಲ, ಆ ಮಿಲ್ಟ್ರಿ ಒಳಗೆ ಇದ್ದಾಗೂ ಡ್ರಿಂಕ್ಸ್ ಮಾಡಿಲ್ಲ. ಅಲ್ಲಿ ನಾವು ಹೋದಾಗ ಫ್ರೀ ಇಶ್ಯೂ ಅಂತ ಬರೋದು, ಅಂದರೆ ನಮಗೆಲ್ಲ ಫ್ರೀಯಾಗಿ ಸಿಗೋದು. ಹೋಗಿ ನಾವು ಬೀಳುವಂಥ ಕಷ್ಟಕ್ಕೆ ಫ್ರೀ ರಮ್ ಕೊಡೋರು ಕುಡಿದ್ಬಿಟ್ಟು ಆರಾಮಾಗಿ ಹೋಗಿ ನಿದ್ದೆ ಬಂದುಬಿಡೋದು. ಬೆಳಗ್ಗೆ ಎಷ್ಟೊತ್ತಾಗುತ್ತೆ ಎದ್ದು ಬಿಡ್ತೇವೆ. ಈ ಥರ ಒಂದು ಪ್ರಾಕ್ಟೀಸ್ ಆಗುತ್ತೆ, ಮೈ ಕೈ ನೋವೆಲ್ಲ ಹೋಗುತ್ತೆ. ಇದಕ್ಕೆ ಅದೇ ಥರ ನಮ್ಮಲ್ಲಿರುವಂಥ ರಕ್ತ ಸಂಚಾರಗಳು ಕ್ಲಿಯರಾಗಿ ಆಗಲಿ ಅನ್ನೋದಕ್ಕೋಸ್ಕರ ದಟ್ ಇಸ್ ಕಾಲ್ಡ್ ಎ ಮೆಡಿಷನ್, ದಟ್ ಇಸ್ ನಾಟ್ ಎ ಲಿಕ್ಕರ್. ನಮ್ಮ ಆರ್ಮಿ ಒಳಗೆ ಸಿಗುವಂಥ ಲಿಕ್ಕರ್ಗಳು ಏನೇ ಇದೆ, ಫಾರ್ ಎಕ್ಸಾಂಪಲ್ RUM ರಮ್ ಅಂತ ಹೇಳಿದ್ರೆ ರೆಗ್ಯುಲರ್ ಯೂಸ್ ಮೆಡಿಷನ್. ನಾವು ಆ ಥರ ಕುಡ್ದಾಗ ಅದು ರೆಗ್ಯುಲರ್ ಯೂಸ್ ಮೆಡಿಷನ್. ಅದೇ ಥರ ಬಿಸ್ಕಿ ಆಗಲಿ ಬ್ರ್ಯಾಂಡಿ ಆಗಲಿ ಯಾವ ಥರ ನಮ್ಮ ಸಿಸ್ಟಮ್ ಹೇಳ್ಕೊಡುತ್ತೆ, ಅದು ಕುಡಿದ್ರೆ ನಮ್ಗೆ ಎಂಥ ಐಸಲ್ಲಿದ್ರೂ ಎಂಥ ಗ್ಲೇಸಿಯರಲ್ಲಿದ್ರೂ ನಮ್ಮ ರಕ್ಷಣೆ ನಾವು ಮಾಡ್ಕೊಂಬೋದು. ಆ ಥರದ್ದು ಸಿಸ್ಟಮ್ಗೋಸ್ಕರ ಲಿಕ್ಕರ್ನ ಇಟ್ಟಿವಿ. ಅಲ್ಲೋದೇ ಕುಡಿಲಿಲ್ಲ. ಕಾರಣ ಏನಂದರೆ ನನ್ನ ತಂದೆ ನಿನ್ನಂಗೆ ನಾನು ಆಗೋದೇ ಇಲ್ಲ, ನೀನು ಏನೇನೋ ಮಾಡ್ಕೊಂತ ಆ ಥರ ನಾನು ಒಂದು ಚರಾಡಿದ್ಬಿಟ್ಟಿದ್ದೆ. ನಾನು ಆಮೇಲೆ ಕುಡಿಯೋದು ಬಿಲ್ಕುಲ್ ಕುಡ್ದಿಲ್ಲ, ಇವತ್ತಿಗೂ ಕುಡಿಯೋಲ್ಲ, ಮುಂದಕ್ಕೂ ಕುಡಿಯೋಲ್ಲ. ಆಯಿತಾ? ಆ ಥರ ಇದ್ದೀನಿ. ಇವಾಗ ಏನಾಗುತ್ತೆ ಅಂದರೆ, ನನಗೆ ಅಲ್ಲಿ ಹೋದಾಗ ಫೋರ್ಸ್ ಮಾಡೋರು, ಯಾಕಂದರೆ ಫ್ರೀಡಮ್ ಸಿಗುತ್ತೆ. ನೀನು ಕುಡಿದೀವಿ ಇಲ್ಲಾಂದರೆ ನನಗೆ ಕೊಟ್ಬಿಡು ಅಂತ. ನಾನು ಕುಡಿಯೋದು ಇಲ್ಲ, ತಗೊಳಕ್ಕೆ ಹೋಗೋದು ಇಲ್ಲ. ಆವಾಗ ಕ್ರಾವೆಲ್ ಮಾಡಿಸೋರು ನನ್ನ, ಹಿಂಗೆ ಕ್ರಾವೆಲ್ ಬರೇ ನೆಲದೊಳಗೆ ಇದೆಲ್ಲ ಕಿತ್ತೋಗಿರೋದು. ಇದೆಲ್ಲ ನಮ್ಮ ತಾಯಿ ನಾವು ವಾರಕ್ಕೊಂದ್ಸಲ ನೋಡೋಕೆ ಬರ್ಬೋದು. ನೋಡೋಕೆ ಬಂದಾಗ ಏನು ಮಾಡಿಬಿಡ್ತಿದೆ, ಇಲ್ಲಿಗೆ ಹ್ಯಾಂಕ್ಲೆಟ್ಗಳು ಹಾಕೊಂಡ್ಬಿಡ್ತೀವಿ. ಇಲ್ಲಿ ಇದು ರೋಪ್ ಕಾಣಿಸ್ದಿರೋ ಥರ ಚೆನ್ನಾಗಿರ್ತದೆ. ಬಂದ್ಬಿಡು ಅಂತ ಅವ್ರು ಅಳೋದು ಇದೆಲ್ಲ ಮಾಡ್ತಾರಲ್ಲ. ತಾಯಿದಿರಿಗೂ ಮಕ್ಳಿಗೆ ಇದಾಯ್ತು ಅಂದರೆ ಎಷ್ಟು ಚೆನ್ನಾಗಿದೆ ತಮ್ಮ ಮಿಲ್ಟ್ರಿ, ಅಪ್ಪ ನನಗೆ ತುಂಬ ಖುಷಿ. ಯಾವತ್ತೂ ನೋವು ಹೇಳ್ಕೊಂಡಿಲ್ಲ. ನಮ್ಮ ತಾಯಿ ಆಗಿನ ಕಾಲದೊಳಗೆ ರಾಜಕೀಯದೊಳಗೆ ಸ್ವಲ್ಪ ಉನ್ನತ ಮಟ್ಟದೊಳಗೆ ಇದ್ದಂಥ ವ್ಯಕ್ತಿ. ಅದನ್ನು ಹೇಳ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಅವರು ಆಗಿನ ಕಾಲದಲ್ಲಿ ನಮ್ಮ ಒಳಗೆ Fiat ಕಾರ್ ಇದ್ದಂಥದ್ದು. Fiat ಕಾರೆಲ್ಲ ಆಗ ಟೈಮಲ್ಲಿ ಎಲ್ಲೂ ಇರಲಿಲ್ಲ, ಎಲ್ಲೋ ದೊಡ್ಡ ದೊಡ್ಡ ಮನೆಯೊಳಗೆ. ಆಮೇಲೆ TV ಮೊದಲನೇ ಬಾರಿಗೆ 84ಅಲ್ಲಿ ಇಂಟ್ರಡಕ್ಷನ್ ಆಯಿತು. ಆವಾಗಲೇ ನಾವು TV ತಂದುಬಿಟ್ಟಿದ್ವಿ. ಡಯೋನೋರಾ ಅಂತ ಇತ್ತು ತಂದಿದ್ದಂಥ ಮನೆತನ, ಚೆನ್ನಾಗಿದ್ದಂಥ ಮನೆತನ. ಬಂದು ಕಾರಲ್ಲಿ ಕುಂತ್ಕೊಂಡ್ಬಿಡೋ, ಕರ್ಕೊಂಡೋಗ್ಬಿಡ್ತೀವಿ ಅಂತ. ಆಮೇಲೆ ನಮ್ಮ ಆಫೀಸರ್ ಅಂದರೆ CO ಹತ್ರ ಹೋಗ್ಬಿಟ್ಟು ಮೇರ ಬಚ್ಚಗೂ ವಾಪಸ್ ಕರೆದು ಅಂತ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ, ಸಾಬ್ ಹಮ್ ದೇಶ के लिए आया हुआ है, हम देश के लिए मरेंगे मिटेंगे लेकिन
ಘರ್ ಪೆ ನೈ ಜಾಯಂಗೆ ಅಂತ ಅವ್ರಿಗೆ ಹೇಳಿದೆ. ಆ ಥರ ಒಂದು ನನಗೆ ದೃಢತ್ವ ಇವಾಗಲೂ ಅಷ್ಟೇ. ಮತ್ತೆ ನಾನು ಹೋಗಿ ಸರ್ವಿಸ್ ಮಾಡಬೇಕು ಅಂದರೆ ಫ್ರೀ ಆಫ್ ಕಾಸ್ಟ್ ವಿತೌಟ್ ಪೇಮೆಂಟ್ ಒಂದು ಫುಡ್ ಒಂದು ಕೊಟ್ಟರೆ ಸಾಕು, 3 ಹೊತ್ತು ಊಟ ಕೊಟ್ಟರೆ ಸಾಕು. ನಾನು ಅಲ್ಲಿರುವಂಥ ಮಕ್ಕಳನ್ನ ಬೂಸ್ಟ್ ಮಾಡಾಕ್ತೀನಿ. ಒಬ್ಬೊಬ್ರಿಗೆ ಎಂಥ ಎಂಕರೇಜ್ ಕೊಡ್ತೀನಿ ಅಂದರೆ ಅವ್ರು ಯಾರೂ ಕೆಳಗಡೆ ಕುಂತ್ಕೊಳಕ್ಕೆ ಬಿಡಲ್ಲ. ಸೂಪರ್ ಸರ್. ಅಂದರೆ ಮೋಟಿವ್ ಮಾಡ್ತಾ ಇರಬೇಕು. ಜೊತೆಗೆ ಕೆಲವೊಂದ್ಸರಿ ಸೈನ್ಯ ಅಂತ ಹೇಳಿದ್ರೆ ಬಡವರ ಉದ್ಯೋಗ ಅಂತ ಕೂಡ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ನೀವು ಅಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ದೇಶ ಪ್ರೇಮ ಕಾಣಿಸುತ್ತೆ. ಜೊತೆಗೆ ಸರ್ ನೀವು ಕಾರ್ಗಿಲ್ ಯುದ್ಧವನ್ನು ತುಂಬ ಹತ್ತಿರದಿಂದ ನೋಡಿದವರು, ಜೊತೆಗೆ ಎಷ್ಟೋ ಜನ ಇವತ್ತು ಕೂಡ ಅಂಗವೈಕಲ್ಯಕ್ಕೆ ಕಾರಣವಾಗಿರೋದು ಕೂಡ ಕಾರ್ಗಿಲ್ ಯುದ್ಧ. ಎಷ್ಟು ಸ್ನೇಹಿತರನ್ನು ಕೂಡ ಕಳ್ಕೊಂಡಿರ್ತೀರಾ, ಹೇಗೆ ಫೇಸ್ ಮಾಡ್ತೀರಿ ಆ ದಿನಗಳನ್ನ? ಈಗ ಅಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆ ಕ್ಷಣಗಳನ್ನ ನಾವು ತುಂಬ ಹತ್ತಿರದಿಂದ ನೋಡಿದಾಗ ನಮ್ಗೆ ಅನಿಸುತ್ತೆ. ಆ ಸಮಯದಲ್ಲಿ ನಾನು ಉರಿ ಸೆಕ್ಟರ್ ಏನೋ ಬಾರ್ಡರ್ ಇದೆಯಲ್ಲ, ಆ ಬಾರ್ಡ್ರಲ್ಲಿ ಇದ್ದಿದ್ದು. ನಮ್ಮ ಮುಂದೆಗಡೆ ಬಂದು ಪಾಕಿಸ್ತಾನ ಬಾರ್ಡರ್ಗಳಲ್ಲಿ ಏನಂದರೆ ಒಂದು ಬೊಂಬಾರ್ಡ್ಮೆಂಟ್ ಅಂದರೆ ಬಾಂಬ್ಗಳ ಸುರಿಮಳೆಗಳನ್ನು ಬರ್ತಾಯಿತ್ತು. ಆ ಸಮಯದಲ್ಲಿ ನಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಯಾವಾಗ ನಮ್ಮ ಯುದ್ಧ ಇವಾಗ ಆಪ್ರೇಷನ್ ಸಿಂಧು ನೀವು ನೋಡಿದಾಗ ಗೊತ್ತಾಗತ್ತೆ, ನಾವು ಆಲೋಚನೆ ಮಾಡದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಮಾನಗಳಿರ್ಬೋದು, ಬಂದೂಕುಗಳಿರ್ಬೋದು, ಪ್ರತಿಯೊಂದು ನೋಡಿ, ದ್ರೋಣ್ ಇರ್ಬೋದು, S-400 ಇರ್ಬೋದು, ಮಿಸೈಲ್ಸ್ಗಳಿರ್ಬೋದು, ಬ್ರಹ್ಮೋಸ್ ಇರ್ಬೋದು, ಇದೆಲ್ಲ ಪರೀಕ್ಷಣೆ ನಡೀತು. ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲೂ ಏನಾಗಿತ್ತು ಅಂದರೆ ಬೊಫೋರ್ಸಿನ ಸುರಿಮಳೆಗಳು ಸುರಿತಾ ಇತ್ತು. ಜೊತೆಗೆ ಅಲ್ಲಿ ಪಾಕಿಸ್ತಾನದಿಂದ ಬರ್ತಕ್ಕಂಥ ಸುರಿಮಳೆಯಲ್ಲಿ ನಾವು ಅಲ್ಲಿ ಯುದ್ಧದ ಮೈದಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಹಲವಾರು ನಮ್ಮ ಸೈನಿಕರು, ನಮ್ಮ ಜೊತೆಗಿರ್ತಕ್ಕಂಥ ಸೈನಿಕರೇ ಬಂದು ಹಲವಾರು ಜನಕ್ಕೆ ಏಟಾಗಿದೆ. ಆ ಸಮಯದಲ್ಲಿ ನಾವು ಅವ್ರನ್ನ ಹೊತ್ಕೊಂಡು ಕಾಪಾಡೋವಂಥ ಪ್ರಯತ್ನ ಪಟ್ಟಿದ್ವಿ ಆ ಸಮಯದಲ್ಲಿ. ಜೊತೆಗೆ ಅಲ್ಲಿ ಒಂದು ನಮ್ಮ ಪಾಕಿಸ್ತಾನದ ಒಂದು ಬಂಕರ್ ಒಂದಿತ್ತು ಎದುರುಗಡೆ. ಆ ಬಂಕರ್ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ, ಅವ್ರ ಬೆಟ್ಟ ಬಂದು ಮೇಲಿತ್ತು, ನಮ್ಮ ಬೆಟ್ಟ ಸ್ವಲ್ಪ ಕೆಳಗಡೆ ಇತ್ತು. ನಮ್ಮನ್ನು ಯಾವ ರೀತಿ ವೀಕ್ಷಣೆ ಮಾಡ್ತಾಯಿದ್ರು ಅಂದರೆ ಬೈನಾಕ್ಯುಲರ್ಲಿ ಅಂತ ಹೇಳಿದ್ರೆ, ನಾವು ಕಲ್ಲೆತ್ಕೊಂಡು ಎಸೆದ್ರು ನಾವು ಅಲ್ಲಿ ಪ್ರಾಣ ತೊಗೋಬೇಕು. ಆ ಮಟ್ಟಕ್ಕೆ ಜಸ್ಟ್ ಏನು ಹೇಳೋದಂದರೆ ಒಂದು 300ರಿಂದ 400 ಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಬೆಟ್ಟಗಳು. ಅಲ್ಲಿ ನಾವು ಸ್ನೈಪರ್ ಫೈರ್ ಇರ್ಬೋದು, ಆಮೇಲೆ RCL ಗನ್ ಫೈರ್ ಇರ್ಬೋದು, ಇದೆಲ್ಲ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಬಂಕರ್ನ ಉಡಾಯಿಸೋಂಥ ಕೆಲಸ ಮಾಡ್ತೀವಿ. ಆ ಸಮಯದಲ್ಲಿ ನಮಗೆ ಹೆಮ್ಮೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ನಮಗೂ ಒಂದು ನಮ್ಮ ಕರ್ನಾಟಕದ ಮಣ್ಣಿನಿಂದ ಹೋದಂಥವರು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾಗವಹಿಸುವಂಥ ನಮ್ಮ ಅವಕಾಶ ಸಿಕ್ತು. ನಮ್ಮ ಮಣ್ಣಿನ ರುಚಿನ ಬಂದು ಪಾಕಿಸ್ತಾನದವ್ರಿಗೆ ತೋರಿಸೋಂಥ ಕೆಲಸ ಆಯಿತು. ಅಲ್ಲಿರಬೇಕು ಅಂತ ಹೇಳಿದ್ರೆ 8ರಿಂದ 10 ಜನ ಶತ್ರುಗಳಿರ್ತಕ್ಕಂಥ ಬಂಕರ್ಗಳು. ಅದನ್ನು ಯಾವ ರೀತಿ ಉಡಾಯಿಸ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅವರು ಬಿಳಿ ಬಾವುಟವನ್ನು ಆರಿಸ್ಕೊಂಡು ನಮಗೆ ಕ್ಷಮೆ ಮಾಡಿಬಿಡ್ರಿ, ನಮ್ಮ ಮೇಲೆ ಫೈರ್ ಮಾಡಿಬಿಡ್ರಿ, ಶರಣಾಗತಿ ಆಗುವಂಥ ಪರಿಸ್ಥಿತಿನ ನಾವು ತೊಗೊಂಬಂದಿದ್ದು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ನಮ್ಮ ಆರ್ಟಿಲರಿ ಫೈರ್ ಇರ್ಬೋದು, ನಮ್ಮ ಬೊಫೋರ್ಸ್ ಫೈರ್ ಇರ್ಬೋದು, ಇದೆಲ್ಲ ಫೈರ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಾವು ಆ ಪ್ರದೇಶದಲ್ಲಿ ಹೊರಗಡೆ ನಾವು ತಲೆ ಎತ್ತು ಓಡಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂಥ ಪ್ರದೇಶ. ಯಾಕಂದರೆ ತುಂಬ ಓಪನ್ ಗ್ರೌಂಡು. ಜೊತೆಯಲ್ಲಿ ಆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ಮ ಊಟ ಉಪಚಾರಗಳಿರ್ಬೋದು, ನಮ್ಮ ನಿದ್ದೆಗಳಿರ್ಬೋದು, ಯಾವುದೂ ಇರಲಿಲ್ಲ ಅಂದ್ಕೊಳ್ಳಿ. ನಾವು ಹೇಳಿದ್ವಲ್ಲ, ನಾವು ಆ ಯುದ್ಧನ ಗೆಲ್ಲಬೇಕು, ಯಾವ ರೀತಿ ನಮ್ಮ ದೇಶನ ರಕ್ಷಣೆ ಮಾಡಬೇಕು, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಹೊರತು ಬಾಕಿ ಮನೆಗಳ ಬಗ್ಗೆ ಇದ್ರ ಬಗ್ಗೆ ಯಾವುದೂ ಆಲೋಚನೆ ಮಾಡ್ತಾ ಇರಲಿಲ್ಲ. ಆ ಯುದ್ಧದ ಸಮಯದಲ್ಲಿ ನಮ್ಮ ತಂದೆ ಬಂದು ತೀರ್ಕೊಂಡ್ರು. ಇಲ್ಲಿ ಇಮಿಡಿಯೇಟ್ಲಿ ಟೆಲಿಗ್ರಾಮ್ ಬಂತು, ನೀವು ವಾಪಸ್ ಬಂದ್ಬಿಡು ಅಂತೇಳಿ. ಆ ಸಮಯದಲ್ಲೂ ನಾವು ಹೇಳ್ದೆವು, ಒಂದು ತಂದೆನ ನಾನು ನಾವು ನೋಡೋಕ್ಕೆ ಅಂತ ಬಂದರೆ ನನಗೆ 100 ತಂದೆಗಳು, ದೇಶದಲ್ಲಿರೋ 100 ತಂದೆಗಳನ್ನ ನಾವು ಕಾಪಾಡೋಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮುಗಿಸ್ಕೊಂಡೆ ನಾನು ಬರ್ತೀನಿ ಅಂತ ಹೇಳಿದೆ. ಜೊತೆಗೆ ನನ್ನ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಾಗ್ಲೂ ಆವಾಗಲೂ ಏನಂತ ಹೇಳಿದ್ರೆ, ನನಗೆ ಎಂಗೇಜ್ಮೆಂಟ್ಗೆ ಹೋಗೋಕ್ಕೂ ನನಗೆ ರಜಾ ಸಿಕ್ಕಿಲ್ಲ. ನನ್ನ ಫೋಟೋನ ಇಟ್ಕೊಂಡು ನನ್ನ ಧರ್ಮಪತ್ನಿಯವರು ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಅಂದರೆ ಸೈನಿಕರಲ್ಲಿ ಹಲವಾರು ಪರಿಸ್ಥಿತಿಗಳು ಈ ಥರ ಬಂದ್ರೂ ದೇಶ ಸೇವೆನೇ ಮುಖ್ಯ ಅಂತೇಳಿ ಕೆಲಸಗಳು ಮಾಡ್ತಾ ಇರ್ತೀವಿ. ಜೊತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆ, ನಾವು ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶನ ಕಾಪಾಡೋದಕ್ಕೆ, ನಮ್ಮ ದೇಶ ಸ್ವತಂತ್ರ ಬರೋದಕ್ಕೆ ಎಂಥ ನಮ್ಮ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸುಖದೇವ್ ಇರ್ಬೋದು, ಜೊತೆಗೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇವ್ರು ಪಟ್ಟಂಥ ಶ್ರಮಗಳಿದೆಯಲ್ಲ, ಆ ಶ್ರಮಗಳ ಮುಂದೆ ನಮ್ದೆಲ್ಲ ಏನೂ ಇಲ್ಲ ಅಂತ ಅನ್ನಿಸ್ಕೊಂತೀನಿ ನಾನು. ಯಾಕೆಂದರೆ ಅವ್ರು ಪಟ್ಟಂಥ ಶ್ರಮಗಳು ಆ ಸಮಯದಲ್ಲಿ ನಮ್ಮ ದೇಶ ಬಡತನದಲ್ಲಿತ್ತು. ನಿಜವಾಗಲೂ ಹೇಳ್ಬೇಕಂದ್ರೆ, ನಮ್ಮ 1962ನೇ ಯುದ್ಧ ಇರ್ಬೋದು, 65ನೇ ಯುದ್ಧ ಇರ್ಬೋದು, 71ನೇ ಯುದ್ಧ ಇರ್ಬೋದು, ಇಷ್ಟು ಸಲಕರಣೆಗಳು ನಮಗಿರಲಿಲ್ಲ. ಈಗಿರ್ತಕ್ಕಂಥ ನಮ್ಮ ಸಲಕರಣೆಗಳೇನಾದರೂ ಇದ್ದಿದ್ರೆ ಆಗ ಹೇಳಬೇಕು ಅಂತ ಹೇಳಿದ್ರೆ, ಆಕ್ಯುಪೈಡ್ ಕಾಶ್ಮೀರ ಇವತ್ತೇನು ನಾವು ಏನು ಹೇಳ್ತೀವೋ ಅದೆಲ್ಲ
ನಾವು ಪಾಕಿಸ್ತಾನಕ್ಕೆ ಹೋಗೋಕೆ ಬಿಡ್ತಾನೂ ಇರಲಿಲ್ಲ. ಜೊತೆಗೆ ಅಕ್ಸಾಯ್ ಚೀನ್ ಅಂತ ನಾವು ಚೀನಾದವ್ರು ನಮ್ದು ಏನು ತೊಗೊಂಡಿದ್ದಾರೆ ಅದನ್ನು ನಾವು ವಾಪಸ್ ತೊಗೊಳ್ಳೋಂಥ ಕೆಲಸಗಳು ಆವಾಗ ನಮ್ಮ ಎಲ್ಲ ಆಗ್ತಾಯಿತ್ತು. ಪ್ರೋತ್ಸಾಹ ಈಗ ಅಂದರೆ ನಮ್ಮ ಪ್ರತಿಯೊಂದು ಸಮಯದಲ್ಲಿ ನಾವು ಏನು ಅನಿಸ್ಕೊತೀವಿ ಅಂತ ಹೇಳಿದ್ರೆ, ಇಂಥ ದೇಶನ ಕಟ್ಟೋದಕ್ಕೆ ಎಷ್ಟೆಲ್ಲ ಜನಗಳು ಸ್ವತಂತ್ರ ಹೋರಾಟಗಳು ನಮ್ಮ ದೇಶನ ಕಟ್ಟೋದಕ್ಕೆ ಕಷ್ಟಪಟ್ಟಿದ್ದಾರೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ದೇಶ ಕಟ್ಟೋದಕ್ಕೆ, ನಮ್ಮ ದೇಶ ಕಾಪಾಡೋದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು. ಬರೀ ಸೈನಿಕರು ಮಾತ್ರ ಬಂದು ನಮ್ಮ ದೇಶನ ಕಾಪಾಡಬೇಕು ಅನ್ನೋದು ತಪ್ಪು. ಜೊತೆಗೆ ಏನು ಹೇಳ್ಬೇಕಂದ್ರೆ ನಮ್ಮ ರೈತರ ಬಗ್ಗೆ ನಾವು ಹಲವಾರು ಬಾರಿ ನಾನು ಹೇಳ್ತಾ ಇರ್ತೀನಿ, ನಾವು ರೈತರು ಇಲ್ಲ ಅಂತ ಹೇಳಿದ್ರೆ ನಾವು ಸೈನಿಕರು ಇಲ್ಲ. ಯಾಕೆಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಹೌದು, ಮುಖಗಳು ಸರ್. ಆ ರೈತರು ಕಷ್ಟಪಟ್ಟು ದುಡ್ದಂಥ ಆ ಧಾನ್ಯಗಳನ್ನ ನಾವು ತೊಗೊಂಡೆ ಅಲ್ಲಿ ನಾವು ದೇಶ ಸೇವೆಯನ್ನು ಮಾಡ್ತೀವಿ. ಯಾಕಂದರೆ ಜೈ ಜವಾನ್ ಜೈ ಕಿಸಾನ್ ಅಂತ ಯಾವಾಗ ಹೇಳ್ತೀವೋ ಅದೇ ರೀತಿ ಇದೇ ಆಪರೇಷನ್ ಸಿಂಧೂರಲ್ಲಿ ಜೈ ವಿಜ್ಞಾನ ಅಂತಲೂ ತೋರಿಸಿದ್ದಾರೆ. ನಾವು ನೋಡಿದ್ದೀವಿ. ನಾವೀಗ ಮೋಟಿವೇಶನಲ್ ಏನೇ ಹೇಳಿದ್ರೂ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಈ ಥರ ಮೋಟಿವೇಶನ್ ಯಾಕೆ ಅಂತ ಹೇಳಿದ್ರೆ, ಇವಾಗಿನ ಜನ್ರೇಷನ್ ನೀವು ನೋಡಿರ್ಬೋದು, ನಮಗೆ ಆಲೋಚನೆಗೂ ಮೀರಿದಂಥ ಪಾಕಿಸ್ತಾನದಿಂದ ಸಾವಿರಾರು ದ್ರೋಣ್ಗಳು ಬಂತು. ಅದನ್ನು ಎದುರಿಸುವಂಥ ಇದು ಆ್ಯಂಟಿ ಏರ್ಕ್ರಾಫ್ಟ್ ಇರ್ಬೋದು, ನಮ್ಮ S-400 ಇರ್ಬೋದು, ಇದೆಲ್ಲ ಧ್ವಂಸ ಮಾಡೋದಕ್ಕೆ ನಮ್ಮ ದೇಶ ಯಾವ ರೀತಿ ತೋರಿಸ್ತು ಅಂತ ಹೇಳಿದ್ರೆ, ಇಡೀ ವಿಶ್ವನೇ ನಮ್ಮ ದೇಶನ ಎದುರು ನೋಡೋವಂಥ ತುಂಬ ಸಂತೋಷ ಪಡೋವಂಥ ದಿನಗಳು ನಮ್ಗೆ ಹೇಳ್ಬೇಕು ಅಂದರೆ. ನಾವು ಪ್ರತಿ ಸಮಯದಲ್ಲಿ ನಾವು ಹೇಳ್ತೀವಿ, ಯಾವಾಗ ನಾವು ಕಾರ್ಗಿಲ್ ಯುದ್ಧ ಮಾಡಿದ್ವೋ ಇದು ಒಂದು ರೀತಿ ನಮಗೆ ಒಂದು ಟೆಸ್ಟ್ ಇದ್ದಂಗೆ. ನಾವು ಬರೀ ಓದೋದೇ ಅಲ್ಲ, ನಾವು ಎಕ್ಸಾಮು ಕೊಡಬೇಕಲ್ವ, ಸೈನಿಕರು ಅನ್ನೋದು ಏನಂತ ತೋರಿಸ್ಬೇಕಲ್ಲ. ಅದು ಈ ಕ್ಷಣಗಳು ನಮಗೆ ಆಪರೇಷನ್ ಸಿಂಧೂರಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಇದೆ. ದೇಶಕ್ಕೆ ನಮ್ಮ ಸೈನಿಕರು ಬಲಿಷ್ಠ ಇದ್ದೀವಿ, ನಾವು ಇಡೀ ವಿಶ್ವಕ್ಕೆ ನಾವು ಹೇಳಿದ್ದೀವಿ. ಜೊತೆಗೆ ಇವತ್ತಿನ ದಿನ ನಿಮ್ಗೆ ಗೊತ್ತಿರ್ಬೋದು, ಒಂದು ಸಮಯದಲ್ಲಿ ಹೇಗಿತ್ತು ಅಂದರೆ ಪಾಕಿಸ್ತಾನದವ್ರನ್ನ ಎದುರಿಸುವಂಥ ಶಕ್ತಿನೂ ಯೋಚನೆ ಮಾಡ್ತಾಯಿದ್ರು. ಅದು ಇವತ್ತು ಅಮೇರಿಕಾನ ಎದುರಿಸುವಂಥ ಶಕ್ತಿಗಳನ್ನ ನಮ್ಮ ಭಾರತಕ್ಕೆ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ದೇಶದ ಬಗ್ಗೆ ಯಾರಾದರೂ ಕಣ್ಣು ಆಯ್ಸಕ್ಕೆ ನೋಡಿದ್ರೆ ನಮ್ಮ ದೇಶ ಉತ್ತರ ಕೊಡುತ್ತೆ ಅಂತೇಳಿ ಸೈನಿಕರು ತೋರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತು ಆರ್ಥಿಕತೆ ಏನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಹೊರಹೊಮ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಜನತೆಗಳು, ಈಗಿನ ಜನ್ರೇಷನ್ ಏನಿದೆಯೋ ತುಂಬ ಅಡ್ವಾನ್ಸಾಗಿ ಆಲೋಚನೆ ಮಾಡಿ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ, ಒಳ್ಳೆ ಇಂಜಿನಿಯರ್ಸ್ಗಳಾಗ್ತಾ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಆಗ್ತಾ ಇದ್ದಾರೆ, ಹಲವಾರು ಆಲೋಚನೆಗಳು ಮಾಡಿ ಒಳ್ಳೆ ಆಯುಧಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇದೆಲ್ಲ ಏನಂದರೆ ನಮ್ಮ ಆರ್ಥಿಕತೆಯನ್ನು ತುಂಬ ಎತ್ತರದಲ್ಲಿ ತರುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ನಾನು ಹೇಳೋದೇನೆಂದರೆ, ನೀವು ದೇಶ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಸೈನಿಕನಾಗೇ ನಿಂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನೀವು ದೇಶದ ಒಳಗಡೆ ಬಂದು ದೇಶ ಪ್ರೇಮನ ಇಟ್ಕೊಂಡು ದೇಶಕ್ಕೆ ಉಪಯೋಗ ಆಗೋಂಥ ಯಾವುದೇ ಕೆಲಸ ಮಾಡಿದ್ರು ನೀವು ಸೈನಿಕರೇ ಅಂತ ನಾನು ಹೇಳ್ಬೋದು. ಅದನ್ನು ಪ್ರತಿ ಸಮಯದಲ್ಲೂ ಹಲವಾರು ಜನಕ್ಕೆ ದೇಶ ಸೇವೆ ಮಾಡೋವಂಥ ಅವಕಾಶ ಸಿಗೋದಿಲ್ಲ. ಆದರೆ ದೇಶದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಫಸ್ಟ್ ಅವರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗತ್ತೆ. ಈಗಿನ ಮಕ್ಕಳಲ್ಲಿ ನಾವು ಅರಿವು ಮೂಡಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಭಯ ಪಡೋವಂಥ ಅವಕಾಶ ಇಲ್ಲ. ನಮ್ಮ ದೇಶ ಬಲಿಷ್ಠವಾಗಿದೆ, ನಮ್ಮ ಸೈನಿಕರು ಬಲಿಷ್ಠ ಆಗಿದೆ, ನಮ್ಮ ದೇಶನ ಕಾಪಾಡುವಂಥ ಶಕ್ತಿ ನಮ್ಮ ಸೈನಿಕರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ಮಾತನ್ನ. ಓಕೆ, ಕೊನೆಯದಾಗಿ ಸರ್, ಸ್ವಾತಂತ್ರ್ಯ ದಿನಾಚರಣೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ, ಇಬ್ಬರು ಸರಳವಾಗಿ ನೀವು ಕಂಡಂತಹ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನಮ್ಮ ವೀಕ್ಷಕರಿಗೆ ವಿಶ್ ಮಾಡೋದಾದರೆ ಇಬ್ಬರ ಕಡೆಯಿಂದ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಮನವಿ ಮಾಡ್ಕೊತೀನಿ. ಎಲ್ಲರೂ ದಯವಿಟ್ಟು ನಮ್ಮ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತ ಇದೆ, ಅಲ್ಲಿ ದಯವಿಟ್ಟು ಹೋಗಿ ನೋಡಿ. ಇಲ್ಲಿವರೆಗೂ ನಾವು ಬ್ರಿಟಿಷರ್ಸ್ ಮಾಡಿದಂಥ ವಾರ್ ಮೆಮೋರಿಯಲ್ಗಳಿಗೆ ಹೋಗಿ ಸೆಲ್ಯೂಟ್ ಮಾಡ್ತಾಯಿದ್ವಿ. ಆದರೆ ನಾವು ಎಲ್ಲ ಇದರೊಳಗೆ ಮುಂದೆ ಬಂದಿದ್ದೀವಿ ಅನ್ನೋಕ್ಕೆ ಉದಾಹರಣೆಯಾಗಿ ನಮ್ಮ ವೀರಗಲ್ಲು ಅಂತ ಬಂದು ನಿಂತಿದೆ. 68 ಅಡಿ ಅದು ಉದ್ದ ಇದೆ, ಕೆಳಗಡೆ ಬಂದ್ಬಿಟ್ಟು 20-25 ಅಡಿ ಕೆಳಗಡೆ ಇದೆ. ಒಟ್ಟು 108 ಅಡಿಯ ಕಲ್ಲು ಬಂದು ನಿಂತಿದೆ. ಅದರೊಳಗಡೆ 1947ರಿಂದ ಇಲ್ಲಿವರೆಗೂ ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅವರ ಹೆಸರನ್ನು ಬರೆದಿದ್ದಾರೆ. ದಯವಿಟ್ಟು ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಸಂಸ್ಕೃತಿಗೆ ಪರವಾಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಕೈ ಮುಕ್ಕೊಂಬಂದರೆ ಅವ್ರ ಮನಸ್ಸುಗಳಿಗೆ ಶಾಂತಿ ಸಿಗುತ್ತೆ. ಇಲ್ಲಿ ನೋಡಿ, ಬರೇ ಡ್ರೋನ್ಗಳು ಅದು ಇದು ಮಾಡಿದ್ರು, ಬೇರೆ ಒಳ್ಳೊಳ್ಳೆ ವೆಪನ್ ಕೊಡಿಸಿದ್ರು ಅಂತ ಅಲ್ಲ. ಸೈನಿಕರಿಗೆ, ನಮ್ಮ ಇಂಡಿಯನ್ ಸೈನಿಕರಿಗೂ ಈಗ ಸತ್ತಂಥ ಸೈನಿಕರಿಗೆ ಸಪ್ರೇಟಾಗಿ ನಾವು ಪೂಜೆ ಮಾಡಬೇಕು ಅಂತ ಯಾರು ಮಹಾತ್ಮನಿಗೆ ಇದು ಬಂತು, ಐಡಿಯಾ ಬಂತು ಗೊತ್ತಿಲ್ಲ. ವೀರಗಲ್ಲು ಬಂದಮೇಲಂತೂ ನಾವೆಲ್ಲ ಖುಷಿ. ಯಾಕಂದರೆ ನೋಡಿ, ಅಲ್ಲಿ ಮೊದಲಿಗಿರೋವು ಬ್ರಿಟಿಷಸ್ ರೂಲ್. ಅವನು ಅಲ್ಲಿ ಸತ್ತ, ಇವನು ಇಲ್ಲಿ ಸತ್ತ, ಅವ್ನಿಗೋಗಿ ಸೆಲ್ಯೂಟ್ ಹೊಡ್ತೀವಿ, ರೀತಿ ಇಡ್ತೀವಿ. ಯಾಕೆ ನಮ್ಮ ಸೈನಿಕನಿಗಿಲ್ಲ?
ಇವತ್ತೇನೇ ಮಾಡ್ತಾಯಿದ್ದೀವಿ ನಮ್ಮ ಸೈನಿಕನಿಗೋಸ್ಕರ ಮಾಡ್ತಾಯಿದ್ವಿ. ಅದು ಮಾಡಿದಂಥ ಒಂದು ಹತ್ತತ್ರ ಒಂದು ನಮ್ಮ ಎಕ್ಸರ್ಸ್ಮೆನ್ ಅದರೊಳಗೆ ನಾನು ಇನ್ಕ್ಲೂಡ್ ಆಗಿದ್ದೀನಿ. ನಮ್ಮ ಅನೇಕ ನನ್ನ ಸಂಸ್ಥೆಯೊಳಗಿರೋಂಥ ಇವರು ಅದರೊಳಗಿದ್ದಾರೆ. ನಮ್ಮ ರಾಜನ್ ಅಂತ SS ರಾಜನ್ ಅಂತ ಅದು ದೊಡ್ಡ ವ್ಯಕ್ತಿ, ಅವರಿಂದ ಅದು ಅಷ್ಟು ಇದು ಬಂತು. ಆಮೇಲೆ GN ಬಾಬು ಅಂತ ಅವರು ಪರ್ಸನಲ್ ಒಂದು ಸೆಕ್ರೆಟರಿ ಸ್ಥಾನದೊಳಗೆ ಇದ್ದಂಥವರು. ನಮ್ಮ ಇವರ ದತ್ತುಪುತ್ರರು ಯಾರಿಗೆ ನಮ್ಮ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ಗೆ, ಅವರು ನಮ್ಮ ಜೊತೆ ಸೇರಿ ನಮ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಮಾಡಿಕೊಡುವಂಥ ವ್ಯಕ್ತಿ. ಅದು ವೀರಗಲ್ಲ ಬಂದ ಮೇಲೆ ಅಂತ ನಮಗೆ ತುಂಬ ಸಂತೋಷ. ನನ್ನದೇ ಆದಂಥ ಒಂದು ಸ್ಮಾರಕ ಬಂದಿದೆ, ಅಲ್ಲಿ ಹೋಗಿ ನಾವು ನೋಡಬೇಕು. ಸೈನಿಕರೇ ನೀವು ಹೋಗಿ, ಸೈನಿಕರು ಮಾತ್ರ ಅಲ್ಲ, ನೀವು ಹೋಗಿ ನೀವೆಲ್ಲರೂ ಹೋಗಿ ನೋಡಬೇಕು, ನಾಗರಿಕರು ಹೋಗಿ ನೋಡಬೇಕು ವೀರಗಲ್ಲು. ಆವಾಗ ನಾವು ಅಲ್ಲಿ ಏನೇನು ಮಾಡಿದ್ದೀವಿ, ನಮ್ಮದೇ ಆದಂಥ ಮ್ಯೂಸಿಯಂ ಇದೆ, ಕೆಳಗಡೆ ಮಟ್ಟದೊಳಗೆ ಮ್ಯೂಸಿಯಂ ಇದೆ, ಎಷ್ಟೆಷ್ಟು ವೆಪನ್ಸ್ ಇದೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ, ಪ್ಲೇಸ್ ಮಾಡಿದ್ದೀವಿ. ನೋಡಿದಾಗ ಎಲ್ಲರಿಗೂ ಹುಮ್ಮಸ್ಸು ಬರುತ್ತೆ ಅದು ನೋಡಿ ಅಂತ ನಾನು ಕಳಕಳೆ ಮನವಿ. ಅದೇ ರೀತಿಯಲ್ಲಿ ನಮ್ಮ ಸೈನಿಕ ಒಬ್ಬ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾನೆ. ಅವನು 26 ವರ್ಷಗಳಿಂದ ಮಾಡ್ತಾಯಿದ್ದಾನೆ. 26 ವರ್ಷಗಳಿಂದ ಅವನು ತುಂಬ ಇದರೊಳಗೆ ನೋವಿನಲ್ಲಿದ್ದಾನೆ. ಅವನು ಕಾರ್ಗಿಲ್ ಯುದ್ಧದಲ್ಲಿ ತನ್ನ 2 ಕಾಲುಗಳನ್ನ ಕಳ್ಕೊಂಬಿಟ್ಟು 9 ರಾಡ್ಗಳನ್ನು ಹಾಕಿ ಸೊಂಟ ಇಲ್ಲದೇ ಇರೋಂಥ ವ್ಯಕ್ತಿ. ಅವನಿಗೆ ಸಹಾಯ ಮಾಡಿ ನಿಮ್ಮ ಮಾಧ್ಯಮ, ಆ ಮಾಧ್ಯಮದ ಮೂಲಕ ಅವ್ರಿಗೆ ಏನಾದರೂ ಸಿಕ್ಕಿದ್ರೆ ಸಿಗುತ್ತೆ ಹೊರತು ಬೇರೆ ಎಲ್ಲ ಕಡೆ ನಾವು ಎಷ್ಟು ಪ್ರೆಷರೈಸ್ ಮಾಡಬೇಕು ಮಾಡಿಬಿಟ್ಟಿದ್ದೀವಿ. ಖಂಡಿತವಾಗ್ಲೂ ಗುರುತಿಸಿ ಆ ಸುದ್ದಿಯನ್ನು ಪ್ರಸಾರ ಮಾಡುವಂಥ ಕೆಲಸ ಆ ಹುಡುಗನಿಗೆ ಹುಡುಗ ಅಂತ ನಾನು ಅವ್ರಿಗಿಂತ ದೊಡ್ಡವನು, ಅದಕ್ಕೆ ಅವ್ರಿಗೆ ಆ ಯಪ್ಪನಿಗೆ ನೀವು ಎಲ್ಲರೂ ಸೇರಿ ಅದೇನಾದರೂ ಒಂದು ಕೊಡಿಸ್ಬಿಟ್ರೆ ನಾವು ಅವತ್ತಿನ ದಿವಸ ಬಡಾಕನ ಅಂದರೆ ಹಬ್ಬ ಮಾಡ್ತೀವಿ. ಅಂಥ ಕಷ್ಟದೊಳಗಿದ್ದಾರೆ ಅವರು, ಅಂಥ ಕಷ್ಟದೊಳಗಿದ್ದಾರೆ. ಈ ಕಾರಣದಿಂದ ನಾವು ಅವ್ರ ಹತ್ರ ಹೋದರೆ ನಮ್ಗೆ ಎಲ್ಲೇ ಅಳು ಬರುತ್ತೋ ಅಂತ ಈ ಸಲ ನಾವು ಹೋಗೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಂಥ ಒಂದು ನೋಡಿ, ನಮ್ಮ ಹೆಂಡತಿ ಮಕ್ಕಳದ್ದು ಕಷ್ಟ ಇರುತ್ತೆ. ಆಲ್ರೆಡಿ ಮಿಸಸ್ ಅವರು ಒಂದು ಸ್ವಲ್ಪ ಡಿಪ್ರೆಷನಲ್ಲಿದ್ದಾರೆ, ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಅಂತ ಡಿಪ್ರೆಷನಲ್ಲಿದ್ದಾರೆ. ಆ ಸಮಯಕ್ಕೋಸ್ಕರ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋಗಬೇಕು ಅಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅನ್ನೋದಾದರೆ, ನೀವೆಲ್ಲ ಬರ್ತೀನಿ ಅನ್ನೋದಾದರೆ ನಾವು ಹೋಗಿ ಅಲ್ಲಿ DC ಅವ್ರ ಹತ್ರನೇ ಎಷ್ಟನೇ ತಾರೀಕು ಒಳಗಡೆ ಮಾಡಿಕೊಡ್ತೀರಾ ಅಂತ ಕೂತ್ಕೋಬೇಕು. ಮಾಡ್ತೀರಾ ಅಂತ ನಾನೆಲ್ಲ ವೀಕ್ಷಕರ ಪರವಾಗಿ ನಾನು ನಿಮ್ಮನ್ನೆಲ್ಲ ವೀಕ್ಷಕರನ್ನು ಬಂದೇ ಅಲ್ಲಿ ನೀವು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ನೀವು ಶುರುಲೇ ಹೇಳ್ತಾ ಇದ್ದ ಹಾಗೆ ದೇಶ ಸೇವೆಯೇ ಈಶ ಸೇವೆ ಅಂತ ಬದುಕದವ್ರು ನೀವು. ನಿಜಕ್ಕೂ ಕೂಡ ಇಬ್ಬರೂ ಕೂಡ ಸಮಯವನ್ನು ನಿಗದಿ ಮಾಡಿಕೊಂಡು ಅಥವಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಹಿಂದ್. ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಮುಖ್ಯವಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ತ್ಯಾಗ ಬಲಿದಾನ ಅಂದರೆ ಭಗತ್ ಸಿಂಗಿಂದ ಹಿಡಿದು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಎಷ್ಟು ಶ್ರಮ ವಹಿಸಿದ್ರು, ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು, ಯುವ ಜನತೆಯ ಕೆಲಸ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.